ಮುಖ ಸ್ವಟ್ ಮಾಡ್ಕೊಂಡಿದ್ರಿ. ಯಾಕೆ ಹೇಳು? ಅದೇನ್ ನಡತ್ತೆ, ಬೆಳಿಗ್ಗೆ ಎದ್ದಿಲ್ಲ ಅಲ್ಲಿ ನೀವು, ಅದಕ್ಕೆ ಆ ಫೇಸ್ ಹಂಗಿರ್ತಾ ಇತ್ತು, ಒಂಥರ ಗಂಟು ತರ. ಓಕೆ, ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಯಾರು ಮಾಡಿದ್ರಿ? ಈಗ ಒಂದು ಆಟ ಕೊಡಿ ಮಾಡಿದ್ರೆ. ಓಕೆ, ಕೊಡುವ ಫಾಸ್ಟ್ ಆಗಿ. ಆಟ ಕೊಡೋಕೆ ಏನು ಕಾಸು ಕೊಡ್ಬೋದು ನಿಮ್ಗೇನು? ನಾನು ಕಾಸು ಕೇಳಿ ನಾನು ಇರತ್ತ ಫ್ರೀ. ಓಕೆ, ಯಾರ್ಯಾರು ಸ್ನಾನ ಮಾಡಿದಿರಿ ಒಂದು ಆಟ ಕೊಡಿ. ನಾನು ಸ್ನಾನ ಮಾಡಿದೆ, ಮಾಡಿದ್ರೆ ಕೊಡು, ಇಲ್ಲಾಂದ್ರೆ ಅದು ಹೇಳುತ್ತೆ ಯಾಕೆ ಸುಳ್ಳು ಹೇಳ್ತೀನಿ ಅಂತ. ನಾನಲ್ಲ, ಅದು ಒಳಗೆ ಆತ್ಮ ಹೇಳುತ್ತೆ ನನಗೆ, ಸುಳ್ಳು ಹೇಳ್ತಿ, ಸ್ನಾನ ಮಾಡಿಲ್ಲ ಅಂತ. ಓಕೆ, ಮಾಡಿದ್ರೆ ಕೊಡಿ. ಓಕೆ, ಮಾಡಿದ್ರಿ. ಯಾರ್ಯಾರು 6 ಗಂಟೆಗೆ ಎದ್ರಿ ಒಂದು ಆಟ ಕೊಡಿ. 6 ಗಂಟೆಗೆ ಎದ್ರೆ ಕೊಡಿ. ಸರಿ ಸರಿ ಸರಿ, ಏನ್ ಸರ್ ಹಂಗೆ ಹೇಳ್ತೀರಿ ನೀವು? 4 ಗಂಟೆಗೆ ಎದ್ದು ಏನ್ ಮಾಡೋದು? ನನ್ನ ಜೀವನದಲ್ಲೇ ಎದ್ದಿಲ್ಲ ಅಂತ ಕೆಲಸ ಎಲ್ಲ ಮಾಡೋದಿಲ್ಲ ನಾನು. ಏನಿದ್ರೆ ಬೆಳಿಗ್ಗೆ 6:30 7 ಗಂಟೆಗೆ ಹೇಳ್ಬೇಕು, ರಾತ್ರಿ 12 ಗಂಟೆಗೆ ಮಲ್ಕೋಬೇಕು. ಗಿಲ್ಲಿ ನೋಡಿ ಮಕ್ಕಂಬ, ಗಿಲ್ಲಿದ ಮೇಲೆ ಮಕ್ಕಂಬ. ನಾನು ಯಾರು ನೋಡಿ ಇಂತಾರ ನೈಟ್ಸ್ ಆಗಿ ಗಿಲ್ಲಿ ನೋಡಿ ಗಿಲ್ಬೇಕಾತ, ಅವಾಗ ಮಲ್ಕೊಳ್ಳೋದು ನಾನು. ಯಾರು ಹಿಂಗೆ? ಹೌದಲ್ಲ, ಬಿಡ್ಲಿಲ್ಲ ಹಂಗೆ. ಓಕೆನಾ? ನಿಮ್ಗೆ ಮಲ್ಕೊಂಡಿರ್ತೀರ ಹಂಗೆ. ಓಕೆ ಸರಿ, ಮೋಸ್ಟ್ಲಿ ಎಲ್ಲ ಹುಷಾರಾಗಿದ್ದೀರಿ ಅನ್ಸುತ್ತೆ. ಸರಿ, ರೈಟ್. ಏನ್ ಸರ್? ಅಶೋಕ್ ಕುಮಾರ, ಓಂಕಾರ ರೆಡ್ಡಿ ರೆಡಿ ಇದ್ದಾನೆ. ಓಕೆ, ಸವಿತಾ ದುರ್ಗಪ್ಪ ಬೆಳೆದ್ರೆ ಬಂದನಲ್ಲಿದ್ದ. ಓಕೆ, ಎಲ್ಲ ಕಲ್ತಿರ್ಬೇಕು ಅನ್ಸುತ್ತೆ. ದೊಡ್ಡ ಬಸಮ್ಮ ಕರೆಕ್ಟ್, ಎಲ್ಲ ಇದಾರೆ ಸರ್. ಅಜಯ್ ಸರ್ ಎಲ್ಲ ಬಂದಿದ್ದಾರೆ, ಬರ್ತಾರೆ. ಕೆಲ ಜನ ಬೇಗ ಮಲ್ಕೊಂಡಿರಲ್ಲ, ಲೇಟಾಗಿ ಮಲ್ಕೊಂಡಿರ್ತಾರೆ. ಕೆಲ ಜನಕ್ಕೆ ಟೆನ್ಷನ್ ಆಗಿರುತ್ತೆ, ಏನೋ ಆಗಿರುತ್ತೆ, ಲೇಟಾಗಿ ಬರ್ತಾರೆ. ಓಕೆ, ನಮಗೆ ಬೇಗ ಬರ್ಬೇಕಂತ ಅವಶ್ಯಕತೆ ಇಲ್ಲ. ಓಕೆ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ಸೂಪರ್. ಎಲ್ಲರೂ ಅಫ್ರೆಶ್ ಚೇರ್ಸ್ ಮಾಡಿದ್ರಲ್ಲ, ಯಾರೆಲ್ಲ ಅಫ್ರೆಶ್ ಚೇರ್ಸ್ ಮಾಡಿದ್ರೆ ಈ ತರದ್ದು ಯಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ತೋರಿಸಿ ಒಂದು ಆಟ ಕೊಡಿ. ಯಾರೆಲ್ಲ ಇಲ್ಲೇ ಇದ್ದೀರಾ? ಯಾರೆಲ್ಲ ಆನ್ ಟೈಮ್ ಜಾಯ್ನ್ ಆಗಿದ್ದೀರಾ? ಜಾಯ್ನ್ ಆಗಿದ್ದೀರಾ ಅಂದ್ರೆ ರೆಡಿ ಆಗಿದ್ದೀರಾ ಅಂತ. ಯಾಕಂದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಕುಂತಿದ್ದಾರೆ ಅಂತಂದ್ರೆ ರೆಡಿ ಆಗಿ ನಾವೆಲ್ಲದನ್ನ ಕಂಪ್ಲೀಟ್ ಆಗಿ ಕೆಲಸ ಮುಗಿಸಿ ಬೆಳಗಿಂದ ಏನಿರುತ್ತೆ ಎಲ್ಲರೂ ಜಾಯ್ನ್ ಆಗಿದೀವಿ ಅಂತ. ಓಕೆನಾ? ಯಾರೆಲ್ಲ ಅಫ್ರೆಶ್ ಚೇರ್ಸ್ ಮಾಡಿದ್ರು ನೀವೆಲ್ಲರಿಗೂ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ಚೇರ್ಸ್ ಮಾಡಿಲ್ಲ, ಯಾರೆಲ್ಲ ಚೇರ್ಸ್ ಆದ್ಮೇಲೆ ಬಂದ್ರೆ, ಯಾರೆಲ್ಲ ಲೇಟಾಗಿ ಬಂದ್ರು, ನೀವೆಲ್ಲ ಅಫ್ರೆಶ್ ರೆಡಿ ಮಾಡ್ಕೊಳ್ಳಿ. ಅಫ್ರೆಶ್ ರೆಡಿ ಮಾಡ್ಕೊಂಡು ಈ ಕ್ಲಾಸ್ ಅಲ್ಲಿ ಕುಂತು ಕೇಳಿಸ್ಕೊಂತ ಇರಿ. ಮತ್ತೆ ನೀವು ಯಾರಿಗೇನು ಶೇಕ್ ಕೊಟ್ಟಿದ್ರೆ ಅವ್ರನ್ನ ಕೂಡ ಕ್ಲಾಸ್ ಅಲ್ಲಿ ಜಾಯಿನ್ ಮಾಡಿಸಿ, ಬಂದರೆಲ್ಲ ನೋಡಿ ಜಾಯಿನ್ ಮಾಡಿಸಿ. ಮತ್ತೆ ವಿಡಿಯೋ ಯಾರೆಲ್ಲ ಆಫ್ ಮಾಡಿದ್ರೆ ಆ ವಿಡಿಯೋ ಆನ್ ಮಾಡ್ಬೋದಾ? ವಿಡಿಯೋ ಆನ್ ಮಾಡಿದ್ರೆ ಮಾತ್ರ ಇಲ್ಲಿ ಕೋಚ್ ನಿಮ್ಮನ್ನ ನೋಡ್ತಾರೆ, ಮಾತಾಡಿಸ್ಬೋದು. ಮತ್ತೆ ನೀವು ವಿಡಿಯೋ ಆನ್ ಮಾಡಿಲ್ಲ, ಕುಂತಿಲ್ಲ, ಇಲ್ಲಿ ಕೇಳಿಸ್ಕೊಂಡಿಲ್ಲ ಅಂತಂದ್ರೆ ಯಾರು ಶೇಕ್, ನೀವು ಏನಕ್ಕೆ ಶೇಕ್ ತಗೊಂಡಿದ್ರ, ಯಾರು ಕೊಟ್ರು, ಏನಕ್ಕೆ ಕೊಟ್ರು ಗೊತ್ತಿಲ್ಲ. ಓಕೆನಾ? ವಿಡಿಯೋ ಆನ್ ಮಾಡ್ಕೊಂಡು ಇಲ್ಲೊಂದು ಗಂಟೆ ಕುಂತು ಕೇಳಿಸ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಮತ್ತೆ ನಿಮ್ಗೆ ಯಾವ ಪ್ರಾಬ್ಲಮ್ ಬಂತು, ಇದು ಹೆಂಗ್ ಸರಿ ಮಾಡ್ಕೋಬಹುದು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಎಲ್ಲರೂ ದುಡ್ಡು ಕೊಟ್ಟು ಶೇಕ್ ತಗೊಂಡಿರ್ತೀರಾ, ಕ್ಲಬ್ ಮೆಂಬರ್ಶಿಪ್ CMS ಮಾಡಿ ದುಡ್ಡು ಕೊಟ್ಟು ಶೇಕ್ ಅಂತ ತಗೊಂಡಿರ್ತಾರೆ. ತಗೊಂಡ್ಮೇಲೆ ಇಲ್ಲಿ ಯೂಸ್ ಮಾಡ್ಕೊಳ್ಳೋದು ನಮ್ದೇ ಜವಾಬ್ದಾರಿ. ದಿನಕ್ಕೆ 24 ಗಂಟೆಯಲ್ಲಿ 1 ಗಂಟೆ ಈ ಕ್ಲಾಸ್ ಅಲ್ಲಿ ಕುಂತು ಕೇಳಿಸ್ಕೋಬೇಕು. ಅದು ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳಿಕ್ಕೆ. ಓಕೆನಾ? ಈ ಕ್ಲಾಸ್ ಅಲ್ಲಿ ಕುಂತು ಕೇಳಿಸ್ಕೊಳ್ಳೋದ್ರಿಂದ ಇನ್ನೇನೇನು ಇದು ಸಿಗುತ್ತೆ, ಏನೇನು ಕಲಿಬಹುದು ಅನ್ನೋದು ಇವತ್ತು ಅಜೆಂಡಾದಲ್ಲಿ ಮೇಡಮ್ ತಿಳಿಸ್ತಾರೆ. ಎಲ್ಲರೂ ಕೇಳಿಸ್ಕೊಳ್ಳಿ. ಅಷ್ಟೊತ್ತಿನ ಯಾರು ಬರ್ಲಿಕ್ಕೆ ಜಾಯಿನ್ ಮಾಡಿಸಿ. ಎಸ್ ಮೇಡಮ್. ಎಸ್, ಥ್ಯಾಂಕ್ ಯು ಸರ್. ಒಂದ್ ಸೆಕೆಂಡ್. ಗುಡ್ ಮಾರ್ನಿಂಗ್ ಎಲ್ಲರಿಗೂನು. ಸೊ ಹಾಗೆ ಬೆಳಗ್ಗೆನೆ ಶುಭೋದಯ ಕೂಡ. ಎಲ್ಲರೂ ಇಲ್ಲೇ ಇದ್ದೀರಾ ಅಂತ ಅನ್ಕೊಂತೀನಿ. ಎಲ್ರು ಒಂದು ಹಾರ್ಟ್ ಕೊಡಿ ನೋಡೋಣ, ಯಾರಲ್ಲಿ ಇಲ್ಲಿ ಇದ್ದೀರಿ. ಸೂಪರ್, ಹೌದಲ್ಲ? ತುಂಬಾ ಜನ ವಿಡಿಯೋನ ಆಫ್ ಮಾಡಿದಿರ ಸೆಕೆಂಡ್ ಸ್ಕ್ರೀನ್ ಅಲ್ಲಿ. ನೀವೆಲ್ಲರೂ ವಿಡಿಯೋನ ಆನ್ ಮಾಡ್ಬಿಡಿ, ಯಾಕಂದ್ರೆ ನಮ್ಮ ಬಾಡಿನ ಚೆನ್ನಾಗಿ ಮಾಡ್ಕೋಬೇಕಂತ ಈ ಪ್ಲೇಸ್ ಬಂದಿದೆ ಅಂತ ನಿರ್ಲಿಕ್ಕಿಲ್ಲ. ಓಕೆ, ವಿಡಿಯೋ ಆನ್ ಮಾಡೋಷ್ಟು ಟೈಮ್ ಇದ್ರೆ ಬನ್ನಿ, ಅಷ್ಟು ಟೈಮ್ ಇಲ್ಲ ಅಂದ್ರೆ ನೀವು ಲೀವ್ ಆಗ್ಬೋದು. ಇಲ್ಲಿ ನೀವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತೀರಿ, ಅಡ್ಮಿಟ್ ಮಾಡಿದ್ರೆ ಸರ್ ನನಗೆ ಅರ್ಜೆಂಟ್ ಆಪರೇಷನ್ ಮಾಡಿ ಕಳಿಸ್ಬಿಡಿ, ನನಗೆ ಟೈಮ್ ಆಗುತ್ತಂದ್ರೆ ಅವ್ರು ಹೇಳ್ತಾರೆ ಬೇರೆ ಕಡೆ ಹೋಗಂತ. ಬೇರೆ ಕಡೆ ಹೋಗಿ ಸರ್, ಇಲ್ಲಿ ನಮ್ಗೆ ಟೈಮ್ ಇಲ್ಲ, ಹಂಗೆ ಅರ್ಜೆಂಟಿಗೆ ಮಾಡೋಕ್ಕಾಗಲ್ಲ. ಇದೇನಾದರೂ ಮನೆ ಕಟ್ಟಂದ್ರೆ 1 ತಿಂಗಳ ಕಟ್ಬಿಡ್ಬೋದು, ಬಾಡಿ ಕಟ್ಬೇಕಂದ್ರೆ ಅಷ್ಟು ಈಜಿ ಕಟ್ಟಕ್ಕಾಗಲ್ಲ ಸರ್, ಇದು ಗ್ರೋತ್ ಆಗಬೇಕು, ಬೆಳಿಬೇಕು ಅಂತ ಹೇಳ್ತಾರೆ. ಸರಿ, ರೈಟ್. ಎಲ್ಲ ಕೋಚಸ್ ಒಂದ್ಸರಿ ರೈಸ್ ಹ್ಯಾಂಡ್ ಮಾಡಿ. ನಾನು ಫೇಸ್ ನೋಡ್ತೀನಿ ಹೆಂಗೆ ಕಾಣುತ್ತೆ ನಿಮ್ದಂತ. ನಾನು ಕೋಚ್, ನಾನು ರೈಸ್ ಹ್ಯಾಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಕೋಚಸ್ ರೈಸ್ ಹ್ಯಾಂಡ್ ಮಾಡಿ. ಒಂದು ಸೆಕೆಂಡ್. ಆಲ್ ಕೋಚಸ್, ನಿಮ್ಗೆ ಎಷ್ಟು ಜನ ಗೊತ್ತಿರ್ಲಿಕ್ಕಿಲ್ಲ, ಮೋಸ್ಟ್ಲಿ ನಾನು ಕೋಚ್ ಅಂತಾನೆ ಗೊತ್ತಿರಲಿಲ್ಲ, ಹಂಗೆ ಕೋಚ್ ಮಾಡಿರ್ತೀವಿ ನಾವು. ಮತ್ತೆ ಕೋತಿ ಆಗ್ಬಿಡ್ತೀವಿ, ಆಮೇಲೆ ಕೋಚ್ ಹೋಗಿ ಕೋತಿ ಆಗ್ಬಿಡ್ಬೇಕಷ್ಟೆ. ಓಕೆ, ರೆಸ್ಪೆಕ್ಟ್ ಇರಲಿಕ್ಕಿಲ್ಲ. ಇದನ್ನ ಕುಮಾರಸ್ವಾಮಿ ರಿಮೂವ್ ಮಾಡಿ, ಯಾಕಂದ್ರೆ ಅದನ್ನ ಪೀಸ್ ಇರಬೇಕು ಮೋಸ್ಟ್ಲಿ. ಓಕೆ, ಅದನ್ನ ರಿಮೂವ್ ಮಾಡಿಬಿಡಿ, ಯಾಕಂದ್ರೆ ಆತ ಕೋಚ್ ಇರ್ಲಿಕ್ಕೆ ಪೀಸ್ ಇರ್ಬೇಕು ಅನ್ಸುತ್ತೆ. ನೀವು ಕೋಚ್ ಅಂದ್ರೆ ರೈಸ್ ಹ್ಯಾಂಡ್ ಮಾಡಿ, ರೈಸ್ ಹ್ಯಾಂಡ್. ಓಕೆ, ರೈಟ್. ಹಾಗೆ ಯಶೋದಮ್ಮ, ನೀವು ಕೋಚ್ ಅಲ್ವಾ? ರೈಟ್. ಎಷ್ಟೋ ಜನ ಇದೀರಿ ಅಂತ ಇರ್ತೀವಿ, ಇಲ್ಲಿ ಇರಲ್ಲ ನೀವು. ಇದನ್ನ ನನ್ನ ಟೆನ್ಷನ್. ಇದೀವಿ ಅಂತ ಭೂಮಿ ಮೇಲೆ, ಬಟ್ ಇರಲ್ಲ ನೀವು. ಇದೀರಿ ಅಂತ ಅಂದ್ಕೊಂಡಿರ್ತೀವಿ ನೀವು, ನಾವು ಇರಲ್ಲ ನೀವು ಭೂಮಿ ಮೇಲೆ, ಸುಮ್ಮನೆ ಇರ್ತೀರ ಅಷ್ಟೇ. ರೈಟ್. ಇದು
ಇಲ್ಲಿ ಯಾರಿದು ಈರಮ್ಮ ಅಂತ ಇದೀರಲ್ಲ, ಇವ್ರು ಯಾರು ಈರಮ್ಮ? ರೈಸನ್ ಮಾಡಿ ವಿಡಿಯೋ ಆಫ್ ಮಾಡಿದ್ರಿ. ರೈಸನ್ ಮಾಡಿದ್ರೆ ಯಾರು ವಿಡಿಯೋ ಆಫ್ ಮಾಡಬಾರ್ದು. ಟೈಮ್ ಇಲ್ಲಂದ್ರೆ ಸಂಜೆ ಬನ್ನಿ. ನೀವು ಕೋಚ್ ಆಗಿರೋ ಪಿ ಸಿ ಆಗಿರೋ ಏನಾಗಿರೋ ಸಂಬಂಧ ಇರ್ಲಿಕ್ಕಿಲ್ಲ ಮೋಸ್ಟ್ಲಿ. ಇದು ಏನಾದ್ರೂ ನೀನು ಓದಲ್ಲಿ ಫೇಲ್ ಆದ್ರೆ ನಿಮ್ಗೊಂದು ಅರ್ಥ ಇದೆ, ವ್ಯವಸಾಯ ಮಾಡಿಕೊಂಡು ಜೀವನ ಮಾಡಬಹುದು. ಓಕೆ, ಮತ್ತೆ ನೀವೇನಾದ್ರೂ ಓದ್ಬೇಕು, ಏನಾದ್ರು ಕೆಲಸ ಮಾಡಕ್ ಫೇಲ್ ಆದ್ರೆ ಪರಲ್ಲ. ಬಾಡಿ ಫೇಲ್ ಆದ್ರೆ ಹೊಂಟೋಗ್ತೀರಿ. ಬಾಡಿಯಲ್ಲಿ ಫೇಲ್ ಆದ್ರೆ ನೀವು ಹೊಂಟೋಗ್ತೀರಿ, ಕೇಳದೆ ಕೇಳದೆ ಹೋಗ್ಬಿಡ್ತೀರಿ. ಯಾರಿಗೂ ಟಾಟಾ ಕೂಡ ಹೇಳಲ್ಲ, ಹಂಗೆ ಹೋಗ್ಬಿಡ್ತೀರಿ. ಇಲ್ಲಿ ನಿಮಗೆ ಕೆಲವನ್ನ ಕಾಪಾಡಿದ್ರೆ ಹೆಂಗ್ ಗೊತ್ತು, ದೇಹದಲ್ಲಿ ಮೈಂಡು, ಬಾಡಿ, ಸೋಲ್, ಈ ಮೂರು ಬಗ್ಗೆ ಜ್ಞಾನ ಇರ್ಬೇಕು ಮನುಷ್ಯನಿಗೆ. ಫಸ್ಟ್ ಇರ್ಬೇಕಾದ್ದೇನು ಗೊತ್ತಾ, ಮೈಂಡು, ಬಾಡಿ, ಸೋಲ್. ಮೈಂಡು, ನಮ್ಮ ಮೈಂಡ್ ಇದೆ ಗೊತ್ತಾ, ಮೈಂಡ್ ಅಂದ್ರೆ ನಿಮಗೆ ಕನೆಕ್ಷನ್, ಮ್ಯಾಟರ್ ಕನೆಕ್ಷನ್ ಇರಬೇಕು. ಮ್ಯಾಟರ್ ಕನೆಕ್ಷನ್ ಏನಕ್ಕೆ, ಏನ್ ತಗೋಬೇಕು, ಏನ್ ತಗೋಬಾರ್ದು, ಏನ್ ಬೇಕು, ಏನ್ ಬೇಡ ಅಂತ ಇದು ಕನೆಕ್ಷನ್. ಬಾಡಿ, ಮೈಂಡ್. ಬಾಡಿ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಕೆಲಸ ಮಾಡಬೇಕು, ಮಡಿಕೆ ಹೊಡಿಬೇಕು, ಮನೆ ಕೆಲಸ ಮಾಡಬೇಕು, ಒಬ್ಬರೇ ಹೋರಾಟ ಡೇಲಿ ಕೆಲಸ ಮಾಡಬೇಕು. ಫಿಸಿಕಲ್ ಚೆನ್ನಾಗಿರುತ್ತೆ. ನಿಮಗೆ ಒಂದು ಒಳ್ಳೆ ಸಂಗೀತ ಕೇಳಬೇಕು, ನಿಮ್ಮ ಒಂದು ಸೋಲ್ ಅಂದ್ರೇನು, ನಿಮ್ಗೆ ಒಂದು ಒಳ್ಳೆ ಸಂಗೀತ ಕೇಳಬೇಕು, ಖುಷಿಯಾಗಿರ್ಬೇಕು, ಎನರ್ಜಿ ಆಗಿರ್ಬೇಕು ಅಂದ್ರೆ ನಿಮ್ಗೆ ಒಳ್ಳೇದನ್ನ ಮನುಷ್ಯ ಕೇಳ್ತಾ ಹೋಗ್ಬೇಕು. ಒಳ್ಳೇದನ್ನ ಕೇಳಬೇಕು, ಒಳ್ಳೆ ಜೊತೆ ಸೇರಿರ್ಬೇಕು, ಒಳ್ಳೇದನ್ನ ಮಾತಾಡ್ತಿರ್ಬೇಕು, ಒಳ್ಳೇದನ್ನ ತಿಂತಿರ್ಬೇಕು, ಒಳ್ಳೇದನ್ನ ನೋಡಿರ್ಬೇಕು. ಒಳ್ಳೇದನ್ನ ಮಾತಾಡಿದ್ರೆ ಮಾತ್ರ ನಿನ್ನ ಬಾಡಿ ಒಂದು ಆಕಾರ ವಿಕಾರಕ್ಕೆ ಬರುತ್ತೆ. ಆಕಾರ ವಿಕಾರ ಇರೋ ಬಾಡಿ ಆಕಾರಕ್ಕೆ ಬರುತ್ತೆ, ವಿಕಾರ ಇರೋ ಬಾಡಿ ಆಕಾರಕ್ಕೆ ಬರುತ್ತೆ. ಹೆಂಗೆಂಗೋ ಇರೋ ಪರ್ಸನ್ ಹಿಂಗಾಗಿದ್ದು ಆ ಕಮಿಟಿ ಕುತ್ಕೊಂಡು ಹೆಂಗೆಂಗೋ ವಿಕಾರ ಜೀವನ, ರಾಕ್ಷಸ ಜೀವನ ಹಂಗ್ ಮಾಡ್ತಾ ಇದ್ವಿ. ಇಲ್ಲಿ ಬಂದ್ಮೇಲೆ ಮನುಷ್ಯ ಆಗಿ ಪರಿವರ್ತನೆ ಆಗ್ತೀನಿ ಅಂತ ಹೇಳಿದ್ರೆ, ನೀವು ಇಲ್ಲಿ ಕುಂತ್ಕೊಂಡು ಟೈಮ್ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ನಿಮಗೆ ಜಾಸ್ತಿ ನನಗೆ ಬುದ್ಧಿ ಇದೆ ಸರ್, ನಾಲೆಡ್ಜ್ ಇರೋ ಪರ್ಸನ್, ತಿಳುವಳಿಕೆ ಇದ್ದಿದ್ರೆ ನೀನು ನಿನ್ ಮಕ್ಕಳ ಸ್ಕೂಲಿಗೆ ಕಳಿಸ್ತಿ, ನೀನೇ ಓದಿಸ್ಕೊಡು. ಲಕ್ಷ ಕೊಟ್ಟು ಯಾಕೆ ಮತ್ತೆ ಸ್ಕೂಲಿಗೆ ಕಳಿಸ್ತೀರಿ? ಮನೆಗೆ ಓದಿಸ್ಬೋದಲ್ಲ ನೀನೇ, ಜಾಣಿ ಆಗಿದ್ರೆ. ಮತ್ತೆ ನೀ ಅಷ್ಟೊಂದು ತಿಳುವಳಿಕೆ ಇದ್ದಿದ್ರೆ, ನೆಟ್ ಹೋಗಿದೆ, ಇದೆಯಾ, ಕೇಳಿಸ್ತಾ ಇದೆಯಲ್ಲ? ಅಷ್ಟೇ ತಿಳುವಳಿಕೆ ನೀಗ ಇದ್ದಿದ್ರೆ ನೀಗ ಯಾಕೆ ಕಾಲೋ ಬರ್ತಿತ್ತು? ನಿನಗೆ ಟೆನ್ಷನ್ ಆಗ್ತಿತ್ತು? ನೀನ್ ಯಾಕೆ ಕಿತ್ತಾಡ್ತಿದ್ದೆ? ನೀನ್ ಯಾಕೆ ನಿದ್ದೆ ಮಾಡ್ತಿದ್ದೆ? ನೀನ್ ಯಾಕೆ ಪೈಲ್ಸ್ ಆಪರೇಷನ್ ಮಾಡಿಸ್ಕೊಂತಿದ್ದೆ? ಕಲ್ತಿಲ್ಲದಕ್ಕಾಗಿ ಇದು ಹೊರಗಡೆ ನಿಮ್ಗೆ ಕಷ್ಟ ಆಗ್ತಿರೋದು. ಇಲ್ಲಿ ಬಂದು ಕುತ್ಕೊಂಡ ಮೇಲೆ ನಿಮಗೆ ಅಟ್ಲೀಸ್ಟ್ ನನಗೆ ಇಲ್ಲಿ ತುಂಬಾ ಜನ ನೋಡ್ತೀನಿ ಗೊತ್ತಾ, ವಿಡಿಯೋ ಆಫ್ ಮಾಡ್ಕೊಂಡು ನನಗೆ ಬರಕ್ ಆಗಲ್ಲ ಅಂದ್ರೆ ಇಲ್ಲಿಯವರೆಗೂ ಏಜ್ ಆಫ್ 35 ಆಗಿದ್ರೆ, 40 ಆಗಿದ್ರೆ, 50 ಆಗಿದ್ರೆ, ಇನ್ನ ನಿನ್ ಕಲಿಯಕ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಇದು ಲಾಸ್ಟ್ ಚಾನ್ಸ್ ನಿನ್ ಜೀವನದಲ್ಲಿ. ಕಲಿಯಕ್ ಇನ್ನೆಲ್ಲಿ ದಾರಿನೇ ಇಲ್ಲ, ಲಾಸ್ಟ್ ಎಂಡ್ ಆಫ್, ಇದು ಫೈನಲ್. ಎಲ್ಲಿ ಸರಿ ಮಾಡ್ಕೊಳಕ್ ಆಗಿಲ್ಲ ನಿನಗೆ ಅಂದ್ರೆ ಇನ್ನೆಲ್ಲಿ ಸರಿ ಮಾಡಕ್ ಹಣೆ ಬರದ ಸಾಧನೆ ಇಲ್ಲ, ಇದು ಲಾಸ್ಟ್. ಹೆಂಗಿರೋ ಪರ್ಸನ್ ಹೆಂಗೋ ಆಗ್ಬಿಟ್ರೆ ಹೊರಗಡೆ ಅಂದ್ರೆ ಎಷ್ಟು ಜನಕ್ಕೆ ನಮ್ಗೆ ಗೊತ್ತಾ, ಸಿಂಟಮ್ಸ್ ಅಂತಿದೆ. ಎಷ್ಟು ಜನ ಗೊತ್ತಾ, ಸಿಂಟಮ್ಸ್ ತೋರಿಸ್ತಾ ಇರುತ್ತೆ ನಿಮ್ಗೆ. ಬಿಫೋರ್ ಬಾಡಿ ಸಿಂಟಮ್ಸ್ ಇದೆ. ಏನು, ಸ್ಟ್ರೋಕ್ ಆಗೋ ಮುಂಚೆ ಈ ಸಿಂಟಮ್ ತೋರಿಸುತ್ತೆ, ಸುಮ್ಮನೆ ಸ್ಟ್ರೋಕ್ ಆಗಲ್ಲ. ಕೈ ಕಾಲು ತರ ನಡುತ್ತಿರುತ್ತೆ, ಸಿಂಟಮ್ಸ್ ಗೊತ್ತಾಗಬೇಕು. ನೀವು ಬ್ರೈನ್ ಸ್ಟ್ರೋಕ್ ಆಗೋ ಮುಂಚೆ ನಿಮ್ಗೆ ಗೊತ್ತಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರೋ ಮುಂಚೆ ಗೊತ್ತಾಗುತ್ತೆ, ಸಾಯುವ ಬಿಫೋರ್ ಗೊತ್ತಾಗುತ್ತೆ. ಇನ್ನ ಸಾಯ್ತೀನಿ ಅಂದ್ರೆ ಒಂದಿನ, ಇವತ್ತು ಬಿಫೋರ್ ಇನ್ನ ಒಂದ್ ಗಂಟೆ 2 ಗಂಟೆ ಸಾಯ್ತೀನಿ ಅನ್ವಾಗ ಅನ್ಸುತ್ತೆ. ಯಾರಾದ್ರೂ ನೋಡ್ಬೇಕು, ಯಾರಾದ್ರೂ ಮಾತಾಡ್ಬೇಕಂದ್ರೆ ಜೀವ ಇರುತ್ತೆ, ಅವ್ರು ನೋಡೋರಿಗೆ ಜೀವ ಹೋಗಲ್ಲ. ಜೀವಕ್ಕ ಮನುಷ್ಯ ಆ ಪವರ್ ಇದೆ. ನನ್ನ ಮಗಳು ಬರ್ಬೇಕು, ನನ್ನ ಮಗ ಬರ್ಬೇಕು, ನನ್ನ ಗಂಡ ಬರ್ಬೇಕು, ಲಾಸ್ಟ್ ಅವ್ರು ನೋಡೇ ಹೋಗ್ಬೇಕಂದಾಗ ಜೀವ ಹಿಡ್ಕೊಳ್ಳುವ ಶಕ್ತಿ ಮನುಷ್ಯನಿಗಿದೆ, ಪವರ್ಫುಲ್. ಯಾವ ಗಾಡಿಗಿಲ್ಲ, ಯಾವ ದೇವರಿಗಿಲ್ಲ, ಯಾವ ಪೂಜೆಯರಿಗಿಲ್ಲ, ಮನುಷ್ಯನ್ ಬ್ರೈನ್ಗಿದೆ. ಲಾಸ್ಟ್ ಅಲ್ಲಿ ಅವ್ನು ನೋಡೇ ಸತ್ತು ಹೋಗ್ತಾನೆ ಅಂತ ಅನ್ಸಿದ್ರೆ ಅವ್ನು ಬರೋವರೆಗೂ ಜೀವಿಟ್ಬಿಡ್ತಾರೆ ಜನ. ಯಾರಿಗೆ ಗೊತ್ತಿದ್ದು ಸಿಂಟಮ್ಸ್? ನಾನು ನೋಡಿದ್ದೀನಿ ಹೊರಗಡೆ, ಇದು ನಾನು ಚೆಕ್ ಮಾಡ್ತೀನಿ ಪ್ರತಿ ಪರ್ಸನ್ ಕೂಡ. ಯಾರೋ ಪರ್ಸನ್ ನಾವು ಹೇಳಬೇಕಾದ್ರೆ ಚೆನ್ನಾಗಿ ಕೇಳ್ಕೊಂಡಿರ್ತೀನಿ. ಅಂದ್ರೆ ಬ್ರೈನ್ ಪವರ್. ನಿಮಗೆ ಒಂದು ತೂಕ, ಒಂದು BP, ಒಂದು ಶುಗರ್, ಒಂದು ಥೈರಾಯ್ಡ್, ಒಂದು ಮೈ ನೋವು, ಕೈ ನೋವು ನಾನು ಸರಿ ಮಾಡ್ಕೊಂತಾರೆ ಹೊರಗಡೆ ಅಂತ ಭ್ರಮೆಯಲ್ಲಿ ಇದ್ರೆ ಟೆಂಪ್ರವರಿ. ಪರ್ಮನೆಂಟ್ ಆಗಿ ಸರಿ ಹೋಗ್ಬೇಕು, ಲೈಫ್ ಲಾಂಗ್ ಅನ್ಸಿದ್ರೆ, ಗಟ್ಟಿ ಮುಟ್ಟಾಗಿ ಓಡಬೇಕಂದ್ರೆ ವೆಲ್ನೆಸ್ ಸೆಂಟರ್, ನ್ಯೂಟ್ರಿಷನ್ ಕ್ಲಬ್. ಕಣ್ಣು ಬಿಟ್ಟು ಸರಿಯಾಗಿ ಮನಸ್ಸು ಕೊಟ್ಟು ಕೇಳಿಸ್ಕೊಂಡಿದ್ರಷ್ಟೇ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಡ್ತೀವಿ. ಕಾಸಿರೋರು ಅಥವಾ ನಿಮ್ಗೆ ನಾಲೆಡ್ಜ್ ಇರೋ ಪರ್ಸನ್ ಇಂದ ಬಾಡಿನ ಸರಿ ಮಾಡ್ಕೊಳಕ್ಕಾಗಲ್ಲ. ಎಷ್ಟು ಜನಕ್ಕೆ ನಾಲೆಡ್ಜ್ ಇದ್ರೆ ನಿಮ್ಗೆ ದಿನಕ್ಕೆ 2 ಅವರ್ ಎಕ್ಸರ್ಸೈಸ್ ಮಾಡ್ತೀರಿ? ಬ್ರೈನ್
ಚೆನ್ನಾಗಿ ನೀವು ಕೇಳಿಸ್ಕೊಂಡಿದ್ರೆ ಮಾತ್ರ ನಿಮ್ ಬ್ರೈನ್ ಆಕ್ಟಿವಿಟೀಸ್ ಆಗುತ್ತೆ, ಆಕ್ಟಿವ್ ಆಗುತ್ತೆ. ಇದೇ ಬ್ರೈನ್ಗೆ ಸಿಟ್ಟು ಬರಂಗೆ ಮಾಡಬಹುದು, ಇದೇ ಬ್ರೈನ್ಗೆ ನಿಮ್ಗೆ ಉಗ್ರರನ್ನಾಗಿ ಮಾಡಬಹುದು, ಕೊಲೆಗಳನ್ನ ಮಾಡಬಹುದು, ನಿಮ್ಮನ್ನ ತಗೊಂಡೋಗಿ ಎಲ್ಲಿ ಬೇಕಾದ್ರೆ ಪೂಜೆ ಮಾಡೋರನ್ನ ಮಾಡಬಹುದು, ಧ್ಯಾನ ಮಾಡಂಗ ಮಾಡಬಹುದು, ನಿಮ್ ತಗೊಂಡು ಹುಚ್ಚರನ್ನಾಗಿ ಮಾಡಬಹುದು. ಯಾಕೆ ಹೇಳಿ? ಕೆಲ ಜನ ಸಿಟ್ಟಿ ರಚ್ಚಿ ಬರಂಗ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಅಲ್ಲೇ ಓದಿರೋದು, ಅಲ್ಲೇ ಅದೇ ಸವಾಸ ಮಾಡಿರೋದು. ಬಟ್ ನಿಮಗೆ ಬಂದ್ರೆ ಕುತ್ಕೊಂಡಾಗ ನಿಮ್ಮನ್ನ ದೇವ್ರ ತರ ಕೂಡ ಮಾಡಬಹುದು. ದೇವರು ಕೂಡ ಯಾರು ಬಂದು ನಿಮ್ಮನ್ನ ಹೊಡೆದ್ರು ನೀವು ಸುಮ್ಮನೆ ಕುತ್ಕೊಂಡಿರ್ಬೇಕು, ಹಿಂಗೆ ಮಾಡಬಹುದು. ಓಕೆ, ಇದು ನೀವ್ ಯಾರ್ಯಾರ ಜೊತೆ ಸೇರಿರ್ತೀರಿ ಹಂಗೆ ನಿಮ್ ಬ್ರೈನ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಬಂದಾಗ ಕುತ್ಕೊಂಡಿದ್ದಾಗ ಗೊತ್ತಾ, ಎಷ್ಟೋ ಜನ ಸ್ಟೋರಿ ಕೇಳ್ತೀರಿ, ಅವ್ರ ಕತೆ ಕೇಳ್ತೀರಿ, ಕತೆ ಕೇಳುವಾಗ ಹಿಂಗಿರೋ ಪರ್ಸನ್ ಹಿಂಗಾಗಿದಾರ ಅಂತ ನೋಡಿದಷ್ಟು ಜನ ಬಿಟ್ಟು ಹೋಗ್ತೀರಿ. ನಾನ್ ಬಿಡ್ಲಿಲ್ಲ, ನಾನು ಹಿಂಗಾಗ್ಲೇಬೇಕಂತ ಛಲ, ಹಿಂಗಾಗ್ಬೇಕು ನಾನು ಬಿಡಬಾರ್ದು. ನಾನು ಗಾಡ್ ಭೂಮಿ ಮೇಲೆ ಇದ್ದಾನೆ, ದೇವ್ರ ಇದನ್ನೆಲ್ಲ ಗೊತ್ತಿಲ್ಲ, ದೇವ್ರ ತರ ವ್ಯಕ್ತಿ ಆಗ್ಬೋದು. ನನ್ನ ಕಂಪನಿ ಅಂದ್ರೆ ಹಬಲೈ ಕಂಪನಿ, ನಮ್ಮ ಕಂಪನಿ ಅಂದ್ರೆ ನನಗಿಷ್ಟ, ನಮ್ಮ ಕಂಪನಿ. ಈ ಕಂಪನಿ ಓನರ್ ಯಾರಿದ್ದಾರೆ, ಮಾರ್ಕ್ಯೂಸ್, ಅವ್ರು ಹೇಳಿದ್ದು ಪ್ರಪಂಚ ಚಂದ ಇರಬೇಕು. ಈ ಫುಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ, ನ್ಯೂಟ್ರಿಷನ್ ಕೊಡುವಂತ ವ್ಯಕ್ತಿಗೆ ಅರ್ಥ ಮಾಡಿಸ್ಬೇಕು. ಆತ ಗೊತ್ತು, ಓದಿರ್ತಕ್ಕಂಥ ವ್ಯಕ್ತಿ ಬೇರೆ ಬೇರೆ ಕೆಲಸಗಳಿರ್ಬೋದು, ಬೇರೆ ಬೇರೆ ಕೆಲಸ ಮಾಡ್ತಿರ್ಬೋದು, ಬೇರೆ ಬೇರೆ ಇರ್ಬೋದು, ಕರ್ಕೊಂಡು ಬಂದು ಕೂಡಿಸಿ ಅದಕ್ಕೊಂದು ಫುಡ್ ಕೊಟ್ಟು ಆ ಫುಡ್ ಅರ್ಥ ಮಾಡಿಸಿದ್ರೆ, ಹುಟ್ಟಿದ ಮಗನಿಂದ ಹಿಡ್ಕೊಂಡು ನೀವು ಬೆಳೆ ಎಂಡ್ ಆಗೋವರೆಗೆ ಗ್ರೋತ್ ಆಗ್ಬೇಕು. ನಿಮ್ ಬ್ರೈನ್ ಅಂದ್ರೆ ನಿಮ್ಗೆ ಶೇಕ್ ಬೇಕು, ನ್ಯೂಟ್ರಿಷನ್ ಬೇಕು ನಿಮ್ಗೆ. ಪ್ರತಿ ಪರ್ಸನ್ಗೆ ನೀನು ಹುಟ್ಟಿದ ಮಗುವಿಂದ ಹಿಡ್ಕೊಂಡು ನೀನು ಕೊನೆ ಎಂಡ್ ಆಗೋವರೆಗೂ, ಉಸಿರು ನಿಲ್ಲೋವರೆಗೂ ಈ ಶೇಕ್ ಬೇಕು. ಯಾರ್ಯಾರಿಗೆ ನಿಮ್ ಮನ್ಯಾಗ ಗಿಡ ದೊಡ್ಡದಾದ್ಮೇಲೆ ನೀರ್ ಹಾಕಲ್ಲ, ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ನಿಮ್ಗೆ. ಯಾವುದೇ ಗಿಡ ಆಗಿರ್ಲಿ, ಯಾವುದೇ ಆಗಿರ್ಲಿ, ಅದು ಕೆಪಾಸಿಟಿ ಇರುತ್ತೆ ನಿಮ್ಗೆ, ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ರೈಟ್ ಇರುತ್ತೆ, ರೈಟ್. ಇಲ್ಲಿ ನಿಮ್ಗೆ ಒಂದಿದೆ ಮೈಂಡ್ ಸೆಟ್ ಕಾಣುತ್ತಾ, ಮೈಂಡ್ ಸೆಟ್ ಇದು. ಓಕೆ, ನಿಮಗೆ ಗ್ರೋತ್ ಮೈಂಡ್ ಸೆಟ್ ಅಂಡ್ ಫಿಕ್ಸೆಡ್ ಮೈಂಡ್ ಸೆಟ್. ಫಿಕ್ಸೆಡ್ ಅಂದ್ರೆ ಏನ್ ಗೊತ್ತಾ, ಫಿಕ್ಸ್ ಇಷ್ಟೇ ನನ್ನ ಲೈಫ್, ಇಷ್ಟೇ ನನ್ನ ಜೀವನ, ಇಷ್ಟೇ ನನ್ನ ಬ್ಯಾಕ್ ಪೇನ್, ಇಷ್ಟೇ ನನ್ನ BP, ಇಷ್ಟೇ ನನ್ನ ಶುಗರು, ಇಷ್ಟೇ ನನ್ನ ಜೀವನ, ನಾನು ಇಷ್ಟೇ ಇರೋದು, ನಮ್ಮ ಮನೇಲಿ ಇಷ್ಟೇ, ನಮ್ಮ ಅಪ್ಪ ಇಷ್ಟೇ, ನಮ್ಮ ಅಮ್ಮ ಇಷ್ಟೇ, ನಾವ್ ಏನು ಮಾಡಕ್ಕಾಗಲ್ಲ, ಇದು ಹೋಗಲ್ಲ. ಇದು ಫಿಕ್ಸೆಡ್ ಮೈಂಡ್ ಸೆಟ್. ಫಿಕ್ಸ್ ಆಗ್ಬಿಟ್ಟಿದೆ ನನ್ನ ತಲೆಯಲ್ಲಿ, ನಾವ್ ಇಷ್ಟೇ, ನಮ್ಮ ಸಂಸಾರ ಇಷ್ಟೇ, ನಾವೇನು ಮಾಡಕ್ಕಾಗಲ್ಲ, ಏನು ಡಬಾಕಲ್ಲ, ಫಿಕ್ಸ್ ಆಗ್ಬಿಟ್ಟಿದೆ. ಸ್ವಲ್ಪ ಹೊರಗಡೆ ಬಂದಾಗ ನಿಮ್ಗೆ ಕುತ್ಕೊಂಡಾಗ ಇದೆಲ್ಲ ಸರಿ ಹೋಗುತ್ತೆ. ಯಾಕೆ ನಿಮ್ಗೆ ಅಂದ್ರೆ ನೀವು ಇಲ್ಲಿದ್ದೀರಿ, ನೀವು ಇಲ್ಲಿ ಹೋಗಿರಿ, ನೀವು ಇಲ್ಲೇ ಹೋಗಿರೋದ್ರಿಂದಾಗಿ ಇದೇ ಫಿಕ್ಸ್ ಮೈಂಡ್ ಸೆಟ್ ಇರೋದು ತಲೆಯಲ್ಲಿ, ನನಗೆ ಗೊತ್ತು. ಯಾಕಂದ್ರೆ ನೀವು ಆಕ್ಚುಲಿ ಬೆಳೆದ್ ಹಿಂಗೆ, ನೀನು ಬಡ್ಡಿಗೆ ನೀರ್ ಹಾಕಿದ್ಮೇಲೆ ಈ ಗಿಡ ಕಾಣತ್ತಲ್ಲ, ಗಿಡ ಹೆಂಗಿದೆ, ಆ ಗಿಡಕ್ಕೆ ನೀರ್ ಹಾಕಿದ್ಕಾಗಿ ಅದು ಚೆನ್ನಾಗಿ ಬೆಳೆದಿದ್ದು, ಎಲೆ ಬಿಟ್ಟಿದ್ದು, ಹೂವು ಬಿಟ್ಟಿದ್ದು, ಎಲೆ ಬಿಟ್ಟಿದ್ದು. ಅದಕ್ಕೆ ಲೈಟ್ ಬೇಕು, ಆಕ್ಸಿಜನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು. ಇದೆಲ್ಲ ಬಾಡಿಗೆ ಹೆಂಗೆ ಗಿಡಕ್ಕೆ ಬೇಕು, ಹಂಗೆ ಕೂಡಾಗಿ ಬಾಡಿಗೆ ಕೂಡಾಗಿ ಒಂದು ಊಟ ಕೊಡಬೇಕು. ಊಟ ಕೊಟ್ರೆ ಅರ್ಥ ಮಾಡಿಸ್ಬೇಕು ಎಲ್ಲಿ ಇರ್ಬೇಕು ನೀವಂತ. ಬ್ರೈನ್ ಮೈಂಡ್ ಸೆಟ್. ಇಲ್ಲಿ ನಮ್ಗೆ ಏನ್ ಗೊತ್ತಾ, ಈಸಿ ಇಲ್ಲಿ ಇದೀವಿ ನಾವು, ನಮ್ ತಲೆ ಇಲ್ಲೇ ಇರೋದು, ಹಿಂಗೆ ಫಿಕ್ಸ್ ಆಗ್ಬಿಟ್ಟಿವಿ. ನಮ್ ಫಿಕ್ಸ್ ಇಷ್ಟೇ, ನಮ್ ಲೈಫ್ ಹಿಂಗಿರೋದು. ಎಲ್ಲಿ ಸರಿ ಮಾಡ್ಕೋಬಹುದು, ಎಲ್ಲಿ ಸರಿ ಮಾಡ್ಕೊಳಕ್ ಆಗಲ್ಲ ನಮ್ಗೆ ಗೊತ್ತಾ. ಈ ಎಲೆಗೆ ಹುಳ ಬಿದ್ರೆ ಕಾರಣ, ಅದಕ್ಕೂ ಕಾರಣ ಇದೆ. ಈ ಹೂವು ಸರಿಯಾಗಿ ಬಿಟ್ಟು ಹಣ್ಣು ಬಿಡ್ಲಿಲ್ಲ ಅಂದ್ರೆ ಅದಕ್ಕೂ ಕಾರಣ ಇದೆ. ಈ ಸರಿಯಾಗಿ ಹುಳ ಬೀಳ್ತಾ ಇದೆ, ಇಲ್ಲಿ ಬಡ್ಡೆ ಒಳಗೆ ನೀರ್ ಸರಿಯಾಗಿ ಸಿಕ್ಕಿಲ್ಲ ಅಂದ್ರೆ ಒಂದು ಏಜ್ ಆಗೋವರೆಗೂ ಈ ಗಿಡ ಚೆನ್ನಾಗಿ ಬೆಳೆಯಕ್ಕಿಲ್ಲ ಗಿಡ. ಹಂಗೆ ಮನುಷ್ಯ ಹುಟ್ಟಿದಾಗಿಂದನು ಮನುಷ್ಯ ಒಂದು ಕಾಯಿಲೆ ಬರ್ದಂಗೆ ಇರ್ಬೇಕಂದ್ರೆ ಮನುಷ್ಯ ಏನೇನ್ ಕೊಡ್ಬೇಕಿತ್ತು, ಏನೇನ್ ಇಲ್ಲ ಅಂತ ತಾಯಿ ಆಗಿರ್ತಕ್ಕಂಥವ್ರಿಗೆ ಇದು ಗೊತ್ತಿರ್ಬೇಕು. ನನಗೆ ನ್ಯೂಟ್ರಿಷನ್ ತಗೊಂಡಿದ್ದೀನಿ, ನನ್ನ ಮಗನಿಗೆ ಏನ್ ಕೊಡ್ಬೇಕು ಅಂತ ತಾಯಿ ಕಲ್ತಿರ್ಬೇಕು. ಈ ತಾಯಿ ಕಲ್ತಿದ್ರೆ ಅಷ್ಟೇ ಅದ್ರ ಚೇಂಜ್ ಮಾಡಕ್ಕಾಗುತ್ತೆ. ಇಲ್ಲಾಂದ್ರೆ ನಿಮ್ ಹಳೆ ಮನುಷ್ಯ ಇರ್ತ, ನಿಮ್ ಹಳೆ ತಲೆ ಅಪ್ಪ ತಾತ ಮುತ್ತಾತರಿಂದ ಇಲ್ಲಿ ಬಂದಾಗ ಏನಾಗುತ್ತೆ, ನಿಮ್ಗೆ ಬೆಳಗ್ಗೆ ಹೇಳೋದು ಗೊತ್ತಾ, ಏನ್ ಬೆಳಗ್ಗೆ ಕೂಡ ಸ್ನಾನ ಮಾಡ ಅಂತಾರೆ, ಮಧ್ಯಾಹ್ನ ಟೈಮ್ ಇಲ್ಲ ನಿನಗೆ. ಟೈಮ್ ಇದೆ 70 ವರ್ಷ ಅಷ್ಟೇ, ಆಮೇಲೆ ಟೈಮ್ ಇರಲ್ಲ ನಿನ್ಗೆ, ಫ್ರೀ ಇರ್ತಿ. 70 ವರ್ಷ ಆಮೇಲೆ ಟೈಮ್ ಇರಲ್ಲ ನಿನ್ಗೆ. ಟೈಮ್ ಏನು ಫುಲ್ ಟೈಮ್ ನಿಂದೆ ಇರೋದಿಲ್ಲ ಭೂಮಿ ಮೇಲೆ. ಇರುವಾಗ ಆ ಟೈಮ್ ಅನ್ನ ಫಾಲೋ ಅಪ್ ಮಾಡ್ಬೇಕು. ಟೈಮ್ ಫಾಲೋ ಅಪ್ ಗೊತ್ತಾ, ನಿಮಗೆ ಸಿಂಟಮ್ಸ್ ಗೊತ್ತಾಗುತ್ತಿಲ್ಲ. ಯಾರೇ ಗೊತ್ತು, ಸ್ವಲ್ಪ ನಿಮಗೆ ಕೈ ನಡಕ್ ಬಂದ್ರೆ ನಿಮ್ಗೆ ಗೊತ್ತು ಸ್ಟ್ರೋಕ್ ಆಗುತ್ತಂತೆ. ಎಷ್ಟು ಜನ ಗೊತ್ತು? ಯಾರು ನೈಟ್ ಹಿಂಗ್ ಮಲ್ಕೊಳ್ತಿರ್ಕೊಂಡು ಹಿಂಗ್ ಮಲ್ಕೊಂಡಿರ್ತೀರಿ, ಮಲ್ಕೊಂಡ ನಿಮ್ಗೆ ಕೈ ಬರ್ತಾ ಇಲ್ಲ ಗೊತ್ತು. ಎಷ್ಟು ಜನ ಗೊತ್ತು ಕೈ ಬರಲ್ಲ, ಜೋಮ್ ಹಿಡಿದು ಬಿಟ್ಟಿರುತ್ತೆ. ಯಾರಿಗೆ ಹಿಂಗ ಆಗಿತ್ತು? ಈಗ ಮಲ್ಕೊಂಡ್ಬಿಟ್ರೆ, ನೀವು ಮಲ್ಕೊಂಡಾಗ ಎದ್ದೇಳುವಾಗ ಈ ಕೈ ಗೊತ್ತಾಗ್ತಿರ್ಲಿ ನಿಮ್ಗೆ, ಜೋಮ್ ಹಿಡಿದ್ಬಿಡೋದು, ಈಗ ಬರ್ತಾ ಇಲ್ಲ ಅಂತ ನೀರ್ನಾಗ ಇಕ್ಬೇಕಿತ್ತು. ನನ್ ಸೇಮ್ ಪರಿಸ್ಥಿತಿ ಇತ್ತು. ಆ ಟೈಮಲ್ಲಿ ನೀವೇನಾದ್ರೂ ಸಿಟ್ಟು ಮಾಡ್ಕೊಂಡ್ರೆ ಸಿಕ್ಕಾಬಿಟ್ಟೆ ಓಯ್ ಅಂದ್ರೆ ಶೋಕ ಆಗುತ್ತೆ ಪಟ್ಟ.
ಇಮಿಡಿಯೇಟ್ಲಿ ಈ ಸಿಂಟಮ್ಸ್ ನಾರ್ಮಲ್. ನಿಮ್ಗೆ ಜಾಸ್ತಿ ಎದೆನೋ ಬಂದು ಬೆವರು ಬರ್ತಾ ಇದೆ ಅಂದ್ರೆ ನೀವು ಹಾರ್ಟ್ ಪ್ರಾಬ್ಲಮ್ ಅಂತ ಫಿಕ್ಸೆಡ್ ಆಗಿ ಹೋಗಿ ಪಕ್ಕ ಅಂತ. ಕೆಲವು ಸಿಂಟಮ್ಸ್ ಕಾಣ್ತಿರತ್ತೆ ನಿನಗೆ, ಅದು ಗೊತ್ತಾಗೋದಿಲ್ಲ. ಗೊತ್ತಾ, ಹೇಳಿ ಕೊಟ್ರೆ ಮಾತ್ರ ಗೊತ್ತಾಗುತ್ತೆ. ಹೇಳಿ ಕೊಟ್ಟಿಲ್ವಾ ನಡೆಯಕ್ಕಾಗಲ್ಲ ನಿನಗೆ ಅಂತ ಇಟ್ಕೊಳ್ಳಿ. ಕಾಲ ಚುಚ್ತಾ ಇರುತ್ತೆ, ಬ್ಲಡ್ ಮೇಲೆ ಹೋಗ್ತಾರೆ ಅಂತ ಅರ್ಥ. ಈಸಿ. ಇಲ್ಲಿ ಬಂದು ಕುತ್ಕೊಂಡಾಗ ನಾವು ಹೊರಗಡೆ ನೋಡ್ತೀವಿ, ಜನಗಳು ನೋಡ್ತೀವಲ್ವಾ, ಪ್ರತಿ ಒಂದು ಕೂಡ ದೇವ್ರ ತರ ಬಾಡಿಗೆ ಸಿಂಟಮ್ಸ್ ಕಾಣ್ತಾನೆ ಇರುತ್ತೆ. ಸಣ್ಣದು ಅದನ್ನ ನೋಡಕ್ ಬರ್ಲಿಲ್ಲ, ಅದು ಅರ್ಥ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ದೇವ್ರು ಒಂದು ಕೊಟ್ಟ ಗೊತ್ತಾ ನಿಮ್ಗೆ, ಏನ್ ಹೇಳಿ, ನಿನ್ನ ಬಾಡಿ ಬಗ್ಗೆ ಜ್ಞಾನ ಕೊಟ್ಟಿದ್ದೆ. ನಿನ್ನ ಬಾಡಿ ಬಗ್ಗೆ ನಿನಗೆ ಅರ್ಥ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಎಷ್ಟು ಜನ ಬೇಕೆ ನೀನು ಹೇಳಿದ್ದೇ ಹೇಳ್ತಾರೆ. ಮತ್ತೆ ಹೇಳಿದ್ದೇಳೆ ಮಾಡ್ಕೊಳ್ಳೋಣ. ಎಷ್ಟು ಜನ ಗೊತ್ತಿದ್ದು ಹೇಳಿದ್ದೇಳೆ ಮಾಡ್ಕೊಳಕ್ ಬರಲ್ಲ. ಬೆಳಗ್ಗೆ ಅನ್ನ ತಿಂತೀವಿ, ಮಧ್ಯಾಹ್ನ ಅನ್ನ ತಿಂತೀವಿ, ಸಾಯಂಕಾಲ ಅನ್ನ ತಿಂತೀವಿ. ಮತ್ತೆ ತಿಂದಿದ್ದೇ ತಿಂತೀವಿ, ಬೇಜಾರಾಗಿಲ್ಲ ನಿನಗೆ? ಏನ್ ಬದಲಾಗಿದ್ದೇನು? ಏನು ಬದಲಾಗಿದೆ? ಮನುಷ್ಯನಿಗೆ ಒಂದು ಏಜ್ 19 ವರ್ಷ ಒಳಗಡೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ ದಷ್ಟಪುಷ್ಟವಾಗಿ ಬದುಕಕ್ಕೆ, ಸ್ಟ್ರಾಂಗ್ ಆಗಿ ಮಾತಾಡಕ್ಕೆ, ಗಟ್ಟಿಯಾಗಿರಕ್ಕೆ ಪ್ರೋಟೀನ್ ಬೇಕು ಮನುಷ್ಯನಿಗೆ. ಹೆಂಗೆ ಸಿಮೆಂಟ್ ಬೇಕು. ಓಕೆ, ಸ್ಕಿನ್ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಅಂದ್ರೆ ಕೊಲಾಜಿನ್ ಬೇಕು. ಕಾಣುತ್ತಿಲ್ಲ ಹಾಕಿದ್ರಿ. ಓಕೆ, ಇಲ್ಲಾಂದ್ರೆ ಬಾಡಿ ಕೊಳತ್ ಬದನೆಕಾಯಿ ತರ ಆಗುತ್ತೆ. ಕೊಳ ಸುಟ್ರ ಬದನೆಕಾಯಿ ಇರುತ್ತಲ್ಲ, ಹಂಗೆ ಫೇಸ್ ಆಗ್ಬಿಟ್ಟಿರುತ್ತೆ ನೋಡಿ. ಓಕೆ, ಮದುವೆ ಹಂಗಿರ್ಲಿಲ್ಲ. ಮದುವೆ ಆದ್ಮೇಲೆ ಬದನೆಕಾಯಿ ಹಿಂಗ ಅದಪ್ಪ ಆಗಿಬಿಟ್ಟು ಇದೆಲ್ಲ ಬಂದ್ಬಿಟ್ಟಿರುತ್ತೆ. ಯಾಕೆ ಹೇಳಿ? ಶಿಟ್ ನೋಡಿ ಹೆಂಗ್ ಬರುತ್ತೆ, ಹೆಂಗ್ ನೋಡಿ ರಾಶಿ ಆಗಿರ್ತೀರಿ ಮನುಷ್ಯ. ಯಾಕೆ ಹೇಳಿ? ಮನುಷ್ಯ ಎಷ್ಟು ನೀರು ಕುಡಿಬೇಕು, ಎಷ್ಟು ನಿದ್ದೆ ಮಾಡ್ಬೇಕು, ಎಷ್ಟು ಹೆಂಗ್ ಇರ್ಬೇಕು ಅಂತ ಕಲ್ತೇ ಇಲ್ಲ ಅವತ್ತು. ಹೇಳ್ಕೊಡ್ಲಿಲ್ಲ, ಕಲ್ತಿಲ್ಲ. ಮತ್ತೆ ಹೇಳ್ಕೊಟ್ಟವ್ರು ಯಾರಿದ್ದಾರೆ? ಅರ್ಥ ಮಾಡಿಸ್ತಾರೆ ಯಾರಿದ್ದಾರೆ? ಸರ್, ನನಗೆ ಕೆಲವು ಜನ ಮೀಟ್ ಮಾಡ್ತೀನಿ ಹೊರಗಡೆ ಹೋಗಿ, ಟೈಮ್ ಇಲ್ಲ ಬೇರೆ ಸರ್. ಕರೆಕ್ಟ್. ಒಂದು ಭೂಮಿಲಿ ಏನ್ ಮಾಡ್ತೀವಿ ಟೈಮ್ ಇಲ್ಲದ ಮೇಲೆ? ಏನ್ ಮಾಡ್ತೀವಿ? ಯೋಚನೆ ಮಾಡು. 24 ಗಂಟೆಯಲ್ಲಿ ನರೇಂದ್ರ ಮೋದಿಗೆ ಅಷ್ಟು ಟೈಮ್ ಇದೆ, ಸಿದ್ದರಾಮಯ್ಯಗೂ ಅಷ್ಟು ಟೈಮ್ ಇದೆ, ಮನೆಯಾಗ ಸಣ್ಣ ಸಂಸಾರದ ಟೈಮ್ ಇಲ್ಲ ಅಂದ್ರೆ ಬಾಡಿ ಇರುತ್ತೆ ಅಂತ ಹೆಂಗ ಅನ್ಸುತ್ತೆ? ಹೆಂಗಿರ್ಬೇಕು? ಎಷ್ಟು ಜನಕ್ಕೆ ಅಗ್ನಿಶ್ ಒಂದು 90 ವರ್ಷ ಬದುಕಂತ ಆಸೆ ಇದೆ? ಒಂದು ಹಾಟ್ ಕೊಡಿ ನೋಡು. 90 ವರ್ಷ ಬದುಕಬೇಕು ಅಂತ ಇದೆ, ಒಂದು ಹಾಟ್ ಕೊಡಿ ನೋಡೋಣ. ಎಷ್ಟು ಜನಕ್ಕೆ ಆಸೆ ಇದೆ? 3 ವರ್ಷ ಬೇಡ, ಭಯ ಆಗುತ್ತೆ. ನನಗೆ ಭಯ ಆಗುತ್ತೆ. 3 ವರ್ಷ ಹೇಳಕ್ ಭಯ ಆಗುತ್ತೆ. 90 ವರ್ಷ ಅಂತ ಹೋಗ್ತು. ಹಾಟ್ ಕೊಡಕ್ಕೆ ಕಸನ್ ಭಯ ಬಿಡಿಸ, ದೊಡ್ಡದನ್ನ ಕೇಳಬಾರ್ದು, ದೊಡ್ಡದು ಕೇಳಬೇಡ ಅಂತ. ಓಕೆ, ಯಾರಿಗೆ ಹೋಗ್ಲಿ, ಇದು ಬೇಡ ಬಿಡಿ. ಯಾರಿಗೆ ತಿಂಗಳಿಗೆ ಒಂದು 2 ಲಕ್ಷ ಸಂಪಾದನೆ ಬೇಕಂತ ಆಸೆ ಇದೆ? ಒಂದು ಹಾಟ್ ಕೊಡಿ ನೋಡೋಣ. ಅದು ಭಯನೇ, ಅದು ಕೂಡ ಭಯ. ನಿಮ್ ಮನೆಗೆ ಯಾರ ಬಂದ್ಬಿಡ್ತಾರೆ, ನಿನಗೆ ತಿಂಗಳಿಗೆ ಒಂದು 5 ಲಕ್ಷ ಬೇಕಾ, ನಾ ಕೊಡಿಸ್ತಂದ್ರ ಎಷ್ಟು ಜನ ಒಪ್ಪಿಕೊಳ್ತೀವಿ? ಒಂದು ಆಟ ಕೊಡಿ. ಬೇಕು ಸರ್ ಅಂಬರ್, ಎಷ್ಟು ಜನ ಒಂದು ಆಟ ಕೊಡಿ. ನಾನು ಕೊಟ್ಟಿದ್ದೀನಿ, ಏನು ಭಯ ಇಲ್ಲ. ನೀವು ಬೇಕು. ಮುಂಜಾನೆ ವರ್ಷಕ್ಕೆ ಡೌಟ್, ಹೆಂಗಪ್ಪ ಕೊಡೋದು ಆಟ ಮರ, ಕೊಟ್ಟ ತಪ್ಪಾಗುತ್ತೋ, ಏನ್ ರಿಕೊಂಡ್ರೆ ತಪ್ಪಾಗುತ್ತೋ, ಹೆಂಗಿದು ಅಂತ ಅಲ್ವಾ? ಕೇಳಕ್ ಭಯ ನಮಗೆ. ಕೇಳಿದ್ರೆ ಏನಾಗುತ್ತೆ ಟೆನ್ಷನ್. ಯಾರ್ಯಾರಿಗೆ ಮನುಷ್ಯ ಫಿಟ್ ಆಗಿರ್ಬೇಕು ಸರ್ ನನಗೆ ಅಂದ್ರೆ ಸಖತ್ ಚಂದ ಕಾಡ್ಬೇಕಂತ ಆಸೆ ಇದೆ, ಒಂದು ಆಟ ಕೊಡಿ ಹೋಗಿರ್ತಾರೆ, ಅದನ್ನ ಕೊಡ್ಬೋದು. ನಾನು ಕೊಡ್ತೀನಿ. ಸುಮ್ನೆ ಫಿಟ್ ಆಗುತ್ತಾ? ಆಗುತ್ತೇನ್ರಿ? ಸುಮ್ನೆ ಫಿಟ್ ಆಗುತ್ತೇನ್ರಿ? ಸುಮ್ನೆ ಕಾಸು ಬರುತ್ತೇನ್ರಿ? ಸುಮ್ನೆ ಬಾಡಿಗೆ ಇರೋ ಸಮಸ್ಯೆ ಕ್ಲಿಯರ್ ಆಗುತ್ತೇನ್ರಿ? ಏನೂ ಆಗಲ್ಲ. ಓಕೆ, ಚೆನ್ನಾಗಿ ಓದ್ಬೇಕಂದ್ರು ನಿಮ್ಗಿರ್ಬೇಕು. ನಿಮ್ಗೆ ಒಂದು ಲಾಸ್ಟ್ ಅಲ್ಲಿ ಒಂದು ಹೇಳ್ಬಿಡ್ತೀನಿ. ಇಬ್ರು ನಿಮ್ಗೆ ಹೆಂಗ್ ಅಂತ ಬಂದಾಗ ನಿಮ್ಗೆ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಇಬ್ರು ನಾವಿದ್ರೆ ಹೆಂಗ್ ಚೇಂಜ್ ಆಗ್ತೀವಿ ಅಂತ ಹೇಳಿ. ಈಗ ನಾಗರಾಜ್ ಇದ್ದಾರೆ, ಸ್ವಾತಿ ನಾಗರಾಜ್, ಕವಿತಾ ಅಜಯ್ ಇದ್ದಾರೆ. ಕರೆಕ್ಟ್, ಇಬ್ಬರು ಅಣ್ಣತಮ್ಮಿರು, ಫ್ರೆಂಡ್ಶಿಪ್. ಓಕೆನಾ? ಈಗ ಈ ನಾಗರಾಜ್ ಡಾಕ್ಟರ್ ಮಗ. ಓಕೆ, ಯಾರ ಮಗ? ನಾಗರಾಜ್ ಯಾರ ಮಗ? ಡಾಕ್ಟರ್ ಮಗ. ಅಜಯ್ ಯಾರ ಮಗ? ಮೇಸ್ಟ್ರ್ ಮಗ. ರೈಟ್. ಮಾಸ್ಟರ್ ಲೈಫ್ ಚೆನ್ನಾಗಿರುತ್ತಾ, ಡಾಕ್ಟರ್ ಲೈಫ್ ಚೆನ್ನಾಗಿರುತ್ತಾ? ಡಾಕ್ಟರ್ ಲೈಫ್ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ. ಬಟ್ ಇಬ್ರು ಸ್ಕೂಲಾಗ ಓದುವಾಗ ಅಜಯ್ ಏನಿದ್ದಾನೆ, ಅಜಯ್ ಇರೋ ಹುಡುಗ ಸ್ವಲ್ಪ ಡಲ್ ಇರ್ತಾನೆ. ನಂದು ನಾಗರಾಜ್ ಎಂಬ ಹುಡುಗ ಅವರಪ್ಪ ಸ್ವಲ್ಪ ಫಾಸ್ಟ್ ಇರ್ತಾನೆ. ಹೆಂಗೋ ಮಾಡಿ ನಾಗರಾಜ್ 50% ಆಗುತ್ತೆ, ಅಜಯ್ದು 60% ಆಗುತ್ತೆ. ಆದ್ರೆ ನಾಗರಾಜಿಗೆ ಮೆಡಿಕಲ್ ಶೀಟ್ ಸಿಗುತ್ತೆ, ಅಜಯ್ ಸಿಗಲ್ಲ. ಅರ್ಥ ಏನು? ಅವರಪ್ಪ ಕೊಡಿಸಿದ್ದು, ಕಾಸು ಕೊಟ್ಟು ಮೆಡಿಕಲ್ ಶೀಟ್ ಕೊಡಿಸಿದ್ದು ಅಜಯ್ಗೆ, ನಾಗರಾಜ್ಗೆ ಅವರಪ್ಪ ಅಜಯ್ ಕೊಡಿಸಿದ್ದು. ಆದ್ರೆ ಅಜಯ್ ಏನ್ ಮಾಡಿದ, ಒಂದ್ BSc ಅಲ್ಲಿ ಸೇರ್ಕೊಂಡ. ಬಟ್ ನಾಗರಾಜ್ ಏನ್ ಮಾಡಿದ, ಮೆಡಿಕಲ್ ಸೇರ್ಕೊಂಡ. ಅವನಿಗೆ ಅವ್ನು ಓದಕ್ ಇಷ್ಟ ಇರ್ಲಿಲ್ಲ. ನಾಗರಾಜ್ ಎವಡ ಆರಾಮ್ ಇರ್ತಿದ್ದೆ ಮೆಡಿಕಲ್. ಅಜಯ್ ಹೇಳ್ದ, ಇಬ್ರು ಕುತ್ಕೊಂಡು ಮಾತಾಡುವಾಗ ಅಜಯ್ ನಾಗರಾಜ್ ಹೇಳ್ದ,
ನೋಡಿ ನಿಮ್ಮಪ್ಪ ನೀವ್ ಪಡ್ಕೊಂಡದ್ದಲ್ಲ ಇದು, ನಿಮ್ಮಪ್ಪ ಕೊಟ್ಟಿರೋದು ಇದು. ಅದನ್ನ ನಿಮ್ಮಪ್ಪ ಇರ್ತಕ್ಕಂಥ ಬೆಲೆ ಜಾಸ್ತಿ ಮಾಡ್ಬೇಕು ಕಮ್ಮಿ ಮಾಡ್ಬೇಕಾ ನೀನು? ನಾಳೆ ಮೆಡಿಕಲ್ ಫೇಲ್ ಆಗೋದ್ರೆ ಊರಾಗ ಏನ್ ಹೇಳ್ತಾರೆ ಈ ಜನ? ಈ ರೆಸ್ಪೆಕ್ಟ್ ಏನಾಗ್ಬೋದು? ಪಡ್ಕೊಂಡಿದ್ದಕ್ಕೂ ನನಗೆ ಸಿಕ್ಕಿಲ್ಲ ಅಂತ ಜನ ಒದ್ದಾಡ್ತಾರೆ ಹೊರಗಡೆ, ನಿಮ್ಮಪ್ಪ ಕೊಡಿಸಿದನಲ್ಲ, ಹೋರಾಟ ಮಾಡು ಅಂತ. ಅಲ್ಲೇವರೆಗೂ ಹೇಳೋವರೆಗೂ ನಾಗರಾಜ್ಗೆ ಅರ್ಥನೇ ಆಗಿಲ್ಲ. ಆತ ಲಾಸ್ಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಲೆಕ್ಚರ್ ಆಗಿ ಪ್ರಿನ್ಸಿಪಾಲ್ ಆಗಿ ಅದೇ ಕಾಲೇಜಲ್ಲಿ ಟಾಪ್ ಯೂನಿವರ್ಸಿಟಿ ಲೀಡರ್ ಆಗಿ ಕೆಳಗೆ ಬಂದ. ಕಾರಣ ಏನು? ಮನುಷ್ಯನಿಗೆ ಸಣ್ಣ ಸಣ್ಣ ತಪ್ಪುಗಳು ಇರ್ತಾ ಗೊತ್ತಾ, ಅವನ್ನ ಅರ್ಥ ಮಾಡ್ಸಕ್ಕೆ ಒಬ್ಬ ವ್ಯಕ್ತಿ ಬೇಕು. ಆತ ಬಡವಿರ್ಬೋದು, ಕಷ್ಟ ಬದುಕಿರ್ಬೋದು, ಸುತ್ತಾಗಿರ್ಬೋದು, ಮನುಷ್ಯನಿಗೆ ಅರ್ಥ ಮಾಡ್ಸೋ ವ್ಯಕ್ತಿ ಇಲ್ಲ ಅಂದ್ರೆ ಆ ವ್ಯಕ್ತಿ ಅರ್ಥನೇ ಆಗಲ್ಲ. ನೀವು ಬಂದು ಕುತ್ಕೊಂಡ್ರ ಯಾರು ಇದ್ರಿ, ನಿಮ್ಗೆ ಹೊರಗಡೆ ಇತ್ತು ನಾನು ಬಿ ಪಿ ಹಿಂಗೆ ಇತ್ತು, ಶುಗರ್ ಹಿಂಗೆ ಇತ್ತು, ಥೈರಾಯ್ಡ್ ಹಿಂಗಿತ್ತು, ಇದು ಹೋಗಲ್ಲ ಅಂತ ಫಿಕ್ಸ್ ಆಗಿದೆ, ತೆರೆ ಹಾಕೊಂಡ್ಬಿಟ್ಟಿದ್ರಿ. ಇಲ್ಲಿ ಬಂದಾಗ ಗೊತ್ತಾಯ್ತು ಇಲ್ಲಿ ಕೂಡ ನಾರ್ಮಲ್ ಮಾಡ್ಕೋಬಹುದು ಅಂತ. ಯಾಕೆ ನಾರ್ಮಲ್ ಮಾಡ್ಕೋಬೇಕಂತ ಅನಿಸ್ತು ನಿಮ್ಗೆ? ನೀವು ಯಾರ ಬಂದ್ ಜೊತೆ ಸೇರಿದ್ರಿ, ಅವ್ರು ಹೇಳಿದ್ರು ನಾನು ಸರಿ ಹೋಗೇನೆ ಅಂತ ಹೇಳಿ, ನೀವು ಸರಿ ಹೋಗ್ತಿ ಅಂತ ಭರವಸೆ ಬಂದಲ್ಲಿ ಈ ಕ್ಲಾಸಲ್ಲಿ ಕುತ್ಕೊಂಡು. ಕರೆಕ್ಟಾ? ಅಂದ್ರೆ ಭರವಸೆ ಮನುಷ್ಯನಿಗೆ ಗೊತ್ತಿಲ್ಲ. ಕೆಲವು ಹೊಸ ಪ್ಲೇಸ್ ಅಲ್ಲಿ ಇದೇ 4 ಗೋಡೆ ಮಧ್ಯೆ ಸಿಟ್ಟು ಬರುತ್ತೆ, ಇದೇ 4 ಗೋಡೆ ಮಧ್ಯೆ ಪ್ರೀತಿ ಬರುತ್ತೆ, ಇದೇ 4 ಗೋಡೆ ಮಧ್ಯೆ ನಿಮ್ ಜೀವನ ಕಳೀತೀರಿ. ಬಟ್ ಆ ಹೊಸದೇನ್ ಕಲಿಯಾಕಿದ್ದೀರಿ ಅಂದ್ರೆ, ಹೊಸದೇನ್ ನಿಮ್ ಮನೆಗೆ ಯಾಕೆ ಮಾಡಿಕೊಟ್ಟಿ ಗೊತ್ತಾ? ನಿಮ್ ಮನೆಗೆ ಕುತ್ಕೊಂಡಾಗ ಬೇರೆ ಬೇರೆ ಕತೆ ಕೇಳುವಾಗ, ಬೇರೆ ಬೇರೆ ಜನ ಅರ್ಥ ಆಗ್ತಿರುವಾಗ ನನಗೆ ಅನ್ಸುತ್ತೆ ನಾನು ಇವ್ರಂಗ ಆಗ್ಬೇಕು ಅಂತ. ಎಷ್ಟೋ ಜನಕ್ಕೆ ಅನ್ಸುತ್ತೆ ಅದು ಸಾಧ್ಯನೇ ಇಲ್ಲ ಅಂತ. ಯಾಕೆ ಹೇಳಿ? ತಲೆಗೆ ಹೋಗ್ಕೊಂಡ್ಬಿಟ್ಟಿದೆ, ಅದು ಆಗಲ್ಲ ಅಂತ. ನಿಮ್ಗೆ ಯಾರು ಬಂದು ಹೇಳಿಕೊಟ್ಟಿಲ್ಲ ಆಗುತ್ತೆ ಅಂತ. ಆಗಲ್ಲ ಆಗುತ್ತೆ ಎಂಬ ಜೀವನದಲ್ಲಿ ಎಷ್ಟೋ ಜನ ಆಗಲ್ಲ ಅಂತ ಸುತ್ತೋಗ್ಬಿಟ್ರು. ಸರ್ ಇದು ಕೂಡ ಸೈಡ್ ಎಫೆಕ್ಟ್ ಆಗಲ್ಲ ಸರ್ ನಿಮ್ಗೆ ಅಂತ ಅಂತ ಹೇಳ್ತಾರೆ ಹೊರಗಡೆ. ನಾನು ಹೋದಾಗ ಸೈಡ್ ಎಫೆಕ್ಟ್ ಒಳ್ಳೆಯ ಎಫೆಕ್ಟಿಗೂ ಜನಕ್ಕೆ ನಾಲೆಡ್ಜೇ ಇಲ್ಲ. ಒಳ್ಳೆಯ ಎಫೆಕ್ಟ್ ಒಳ್ಳೇದಂದ್ರೆ ಏನು, ಕೆಟ್ಟದ ಮನುಷ್ಯ ಇವತ್ತಿಗೆ ಗೊತ್ತಿಲ್ಲ. ಬಟ್ ಲಾಸ್ಟ್ ಫೈನಲಿ ನಿಮ್ಗೆ ಗೊತ್ತಾಗೋದಿಲ್ಲ. ಗೊತ್ತಾ? ಇವೆಲ್ಲಸ್ ಅಲ್ಲಿ ಎಂದ ಹುಟ್ಟಿದ ಮಗುವಿನಿಂದ ಹೆಂಗೆ ಹೇಳಿಕೊಡ್ತಾರೋ ಹಂಗೆ ಹೇಳಿಕೊಡ್ತಾರೆ, ರೈಟ್? ಹಂಗೆ ಇರಿ ಒಬ್ಬ ಪರ್ಸನ್. ನಿಮಗೆ ನಾರ್ಮಲ್ ನೋಡ್ಕೊಳ್ಳಿ, ನೀವು ಹೆಂಗ್ ಇರ್ಬೇಕು ಅನ್ಕೊಂಡಿದಿರಿ ಹಂಗ ಇರ್ಬೇಕಂದ್ರೆ ನಿಮಗೆ ಫಸ್ಟ್ ನಿಮ್ ತಲೆ ಹಾಕೊಳ್ಳಿ, ನಾನು ಚೆನ್ನಾಗಿ ಆಗ್ತೀನಿ ಅಂತ. ನಾನು ಚೆನ್ನಾಗಿ ಆಗ್ತೀನಿ. ಬೆಳಗ್ಗೆ 2 ಫ್ರೆಶ್ ಕುಡಿತೀನಿ, ಒಂದ್ ಶೇಕ್ ಕುಡಿತೀನಿ, ಮಧ್ಯಾಹ್ನ ಊಟ ಮಾಡ್ತೀನಿ, ಗಂಟೆ ಒಂದ್ಸರಿ ನೀರು ಕುಡಿತೀನಿ, ನೈಟ್ ಟೈಮ್ ಕೂಡ ಶೇಕ್ ಕುಡಿತೀನಿ. ಕುಡಿದು ಫಸ್ಟ್ ಸರಿಯಾದ ಬಾಡಿಯನ್ನ ಮೇಂಟೈನ್ ಮಾಡ್ತೀನಿ, ಯೋಚನೆಯನ್ನ ಸರಿ ಮಾಡ್ಕೊಂತೀನಿ. ಫಸ್ಟ್ ನೀನ್ ಫಿಕ್ಸ್ ಆಗಿ ಗಂಡ ಫಿಕ್ಸ್ ಆಗ್ಬೇಕು ಮೈಂಡ್ ಸೆಟ್ ಅಲ್ಲಿ. ನಾವು ಹಳೇದನ್ನ ಡಿಲೀಟ್ ಮಾಡಿ ಹೊಸದನ್ನ ಬದುಕ್ತೀವಿ. ಹೊಸ ಲೈಫ್ ನಾನು ಹಿಂಗೆ ಸೇವ್ ಮಾಡಿದ್ದು. ಹಬರೇಗ್ ಬಂದ್ಮೇಲೆ ಹೊಸದನ್ನ ಕಲಿತೀನಿ, ಹೊಸದನ್ನ ಅಳವಡಿಸ್ಕೊಂಡಿದ್ದಾಗ ಲೈಫ್ ಹಿಂಗಿರು, ರೈಟ್? ಇಲ್ಲಿ ಯಾರಿಗೆ ಬಂದ್ಮೇಲೆ ಅನ್ಸುತ್ತೆ ನೋಡೀಗ, ಇಲ್ಲಿ ಬೆನ್ನವ್ ಅಂತ ಹೋಗಿದ್ರೆ ಬೆನ್ನ ನೋವು ಬರ ಮುಂಚೆ ಬೆನ್ನೋ ಬರ ನೋಡ್ಕೋಬೇಕು. ಇಲ್ಲಿ ತೆಲ್ಲೋ ಬರ ಮುಂಚೆ ತೆಲ್ಲೋ ಬರ ನೋಡ್ಕೋಬೇಕಂದ್ರೆ ಫಸ್ಟ್ ತಾಯಿ ಆಗಿರ್ತಕ್ಕಂಥ ಫಸ್ಟ್ ಕಲ್ತಿರ್ಬೇಕು. ಯಾರು ತಾಯಿ ಆಗಿರೋ ಕಲ್ತಿರ್ಬೇಕು ಸರಿಯಾಗಿ, ರೈಟ್? ಈಗ ಫೋಟೋ ಹಾಕ್ತೀನಿ, ಒಂದ್ ಸೆಕೆಂಡ್ ನೋಡ್ಕೊಳ್ಳಿ. ನೀವ್ ಹೆಂಗಿರ್ಬೇಕು ಅನ್ಕೊಂಡಿದ್ರಿ, ಬಿಫೋರ್ ಹೆಂಗಿದ್ರಿ, ಓಕೆನಾ? ಇವತ್ತಿನ ಕರೆಕ್ಟ್ ಆಗಿ ನೋಡಿದ್ರೆ ನಾನು ನೋಡಿ ಫ್ರೇಮಿಂಗ್ ಆಗಿದ್ದು, ನೋಡಿ ನಾನು ಹಿಂಗಾಗಿದ್ದು. ನೋಡಿ ಆಗ್ಬೇಕು. ನೀವು ಬರೀ ಯಾರು ಹೇಳಿದ್ರು ಕೇಳಿದ್ರು ಮಾಡಕ್ಕಾಗಲ್ಲ. ನೀನ್ ಫಸ್ಟ್ ಕಣ್ಣಾರ್ ನೋಡ್ಬೇಕು ನಾನು ಹೆಂಗಿರ್ಬೇಕಂತ ಡಿಸೈಡ್ ಮಾಡ್ಬೇಕು. ಇದು ಮುಂಚೆ ಬರುವಾಗ ನೀವು ಚೆಕ್ ಮಾಡಿ, ಎಷ್ಟು ಜನಕ್ಕೆ ಬಂದ್ಮೇಲೆ ನಿಮ್ ತಲೆ ಯೋಚನೆ ಚೇಂಜ್ ಆಗಿದೆ, ಹಿಂಗೆ ನೋಡೋ ದೃಷ್ಟಿ ಚೇಂಜ್ ಆಗಿದೆ, ಮಾತಾಡೋ ಮಾತು ಚೇಂಜ್ ಆಗಿದೆ, ನೀವು ಬೇಗ ಮಲ್ಕೊಳ್ತೀರಿ, ನಿಮ್ ಡ್ರೆಸ್ ಕೋಡ್ ಚೇಂಜ್ ಆಗಿದೆ, ಎಲ್ಲ ಚೇಂಜ್ ಆಗಿದೆ. ಯಾಕೆ ಹೇಳಿ? ಜಸ್ಟ್ ಒಂದು ನೀವು ಹೆಲ್ತ್ ಬಿಟ್ಬಿಡಿ, ನೀವು ಮಾತಾಡೋ ಮಾತಿಂದ, ತಿನ್ನೋ ಫುಡ್ ಇಂದ ಹಿಡ್ಕೊಂಡು, ನಿಮ್ ಮನೆಗಿರೋ ವಾತಾವರಣ ಹಿಡ್ಕೊಂಡು, ಪಕ್ಕದ ಮನೆ ಒಂದ್ಸರಿ ನೋಡಿ, ನಿಮ್ ಮನೆ ಒಂದ್ಸರಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಹೆಂಗಿದೆ ನೀವು ಅಂತ. ಇಡೀ ಫ್ಯಾಮಿಲಿ ಫ್ರೆಶ್ ಆಗಿದೆ ನೋಡಿ, ಕರೆಕ್ಟ್ ಐಟರ್ ಚೆಕ್ ಮಾಡಿದ್ರೆ ಇಡೀ ನಿಮ್ ಫ್ಯಾಮಿಲಿ ಖುಷಿಯಾಗಿದ್ಯಾ? ಮತ್ತೆ ಪಕ್ಕದ ಮನೆ ಯಾಕೆ ನೀವು 4ವರೆಗೆ ಎದ್ದಿರ್ತೀರಿ, ನಿಮ್ ಮನೆ ಫ್ಯಾಮಿಲಿ ಎದ್ದಿರ್ತಾ ಅಷ್ಟೊತ್ತಿಗೆ ಪಕ್ಕದ ಮನೆ ನೋಡಿ ಎದ್ದಳಲ್ಲ ಅವರು. ಅವ್ರು ತಿನ್ನೋ ಫುಡ್, ಅವ್ರಿರ್ತಕ್ಕಂಥ ಕಮ್ಯುನಿಟಿ, ಅವ್ರು ನೋಡುವ ರೀತಿ ಅದು ಬೇರೆ, ನಾವು ನೋಡೋ ರೀತಿನೇ ಬೇರೆ, ಡಿಫರೆನ್ಸ್, ರೈಟ್? ಯಾರ್ಯಾರಿಗೆ ಫೋಟೋ ಇದೆ ಹಂಗೆ ಶೇರ್ ಮಾಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ನೀವು ನೋಡ್ಕೊಳ್ಳಿ. ಮುಂಚೆ ಇರೋದಕ್ಕೂ ಈ ಶೇಕ್ ಅಲ್ಲಿ ಏನೇನು ಗೊತ್ತಾ? ಮೈಂಡ್ ಅಲ್ಲಿ ಇರ್ತಕ್ಕಂಥ ಆಲೋಚನೆ ಕಮ್ಮಿ ಮಾಡುತ್ತೆ, ಏನ್ ಬೇಕಾದ್ ಇಟ್ಕೊಳ್ಳುತ್ತೆ, ಬಾಡಿ ಇರ್ತಕ್ಕಂಥ ವೇಸ್ಟ್ ಎಲ್ಲ ಹೊರಗೆ ಹೋಗುತ್ತೆ, ಏನ್ ಇರ್ಬೇಕಾದ್ ಇರುತ್ತೆ, ಏನ್ ಕೇಳಿಸ್ಬೇಕು ಕೇಳಿಸ್ಕೊಳ್ಳುತ್ತೆ, ಏನ್ ತಿನ್ಬೇಕಂತ ಅದು ತಿನ್ಸುತ್ತೆ. ಕಂಟ್ರೋಲ್ ಮಾಡುತ್ತೆ ಈ ಫುಡ್ ನಿಮ್ಮನ್ನ. ಕಂಟ್ರೋಲ್, ನೀವು ಕಂಟ್ರೋಲ್ ಆಗಿಲ್ಲ, ಆ ಬಾಡಿ ಕಂಟ್ರೋಲ್ ಬೇಡ ಅನ್ಸುತ್ತೆ, ಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ, ಬೇಕು ಅನ್ಸುತ್ತೆ, ಅದೆಲ್ಲ ಆಗುತ್ತೆ, ರೈಟ್? ನೀವು ಚೆಕ್ ಮಾಡಿಸ್ಮೇಲೆ ನೋಡ್ಕೊಳ್ಳಿ, ನನಗೆ ಕೇಳಲ್ಲ. ಹಿಂಗಿರುವಾಗ ಅದೇ ಮನುಷ್ಯ ಈ ಶೇಕ್ ಕುಡ್ದಿಂಗ್ ಆಗ್ತಾನೆ ಅಂದ್ರೆ ಹೆಂಗೆ ಗ್ರೋತ್ ಆಗುತ್ತೆ ನೋಡಿ, ಯೋಚನೆ ಮಾಡಿ.
ಆ ಚಪ್ಪಲಿ ನೋಡು, ಈ ಶೂ ನೋಡು, ಆ ಪ್ಯಾಂಟ್ ನೋಡು, ಈ ಪ್ಯಾಂಟ್ ನೋಡು, ಆ ಶರ್ಟ್ ನೋಡು, ಈ ಶರ್ಟ್ ನೋಡು, ಈ ಕಡೆ ನೋಡು, ಆ ಕಡೆ ನೋಡು, ನಿಮ್ಗೆ ಗೊತ್ತಾಗುತ್ತೆ ಈ ಶೇಕಲ್ಲಿ ಏನ್ ಪವರ್ ಇದೆ ಹರ್ಬಲ್ ಲೈಫಲ್ಲಿ. ರೈಟ್, ಕವಿತನ ಫೋಟೋ ಹಾಕಿ ಸುಮ್ನೆ ಗೊತ್ತಾಗುತ್ತೆ ನಿಮ್ಗೆ. ಶೇಕ್ ಕುಡಿಯೋರ್ಗು ಶೇಕ್ ಕುಡಿದ್ರೆ ವ್ಯತ್ಯಾಸ ನೋಡ್ಕೊಳ್ಳಿ. ನಿಮ್ಗೆ ಬಿ ಪಿ ಶುಗರ್ ಥೈರಾಯ್ಡ್ ಮೈನೋವು ಕೈನೋವು ಬಿದ್ರೆ ಮನುಷ್ಯ ಹೋಗ್ತಾ ಹೋಗ್ತಾ ಹೊಟ್ಟೆ ಭಾರ ಆದ್ರೆ ಹಿಂಗ್ ನಿಂತಿರ್ತೀವಿ ಗೊತ್ತಾ, ಹಿಂಗಿರ್ಬೇಕು ಮನುಷ್ಯ ಹಿಂಗಿರ್ತಾನೆ. ಕೆಲವು ಜನ ಹೊಟ್ಟೆ ಬಂದು ಹಿಂಗ್ ನಿಂತಿರ್ತಾರೆ, ಹಿಂಗೆ ಇದು ಹಿಂಗೋ ಇರುತ್ತೆ, ಇದು ಪೇನ್ ಬರುತ್ತೆ. ಆಕ್ಚುಲಿ ಇಲ್ಲೋಗಿ ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ, ನಿಲ್ಸ್ಬೇಕು ಅಂತ ಅನ್ಸಲ್ಲ ನಮ್ಗೆ. ಹಂಗೆ ಇರಿ, ಒಳ್ಳೆ ಕಾಣುತ್ತೆ. ನೀವು ನೋಡ್ಕೊಳ್ಳಿ ಹೆಣ್ಮಕ್ಳು ಒಂದ್ಸರಿ ಗೊತ್ತಾಗುತ್ತೆ ಇದು ಹೆಂಗ್ ಸಾಧ್ಯ ಸರ್ ಅನ್ಸಿ. ನೀವು ಟ್ರೈ ಮಾಡಿ ನೋಡಿ, ನೀವು ಟ್ರೈ ಮಾಡಿ, ಹೊಸ್ದಾಗಿ ಬಂದ್ರೆ ಟ್ರೈ ಮಾಡಿ. ಫಸ್ಟ್ ಬಿಟ್ಬಿಡಿ, ಮೈ ನೋವು ಕೈ ನೋವು ತಲೆ ಬಿಟ್ಟು ಸ್ಟೈಲ್ ಇಡಿ, ಕರೆಕ್ಟ್ ಆಗಿ ಹೇಳಿ ಫಾಲೋ ಮಾಡಿ. ಬೆಳಗ್ಗೆ ಶೇಕ್ ಕುಡಿ, ಸಾಯಂಕಾಲ ಶೇಕ್ ಕುಡೀರಿ. ಇಲ್ಲಿ ಹೇಳಿದ್ದನ್ನ ಕೇಳಿಸ್ಕೊಳ್ಳಿ, ಹಿಂಗ್ ಬಾಡಿ ಆಗತ್ತರ ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡಿ, ನಾನು ಬಿಟ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಾಕಿ. ಎರಡು ಕ್ವಶನ್ ಇಲ್ಲಿ ಬಂದು ಅಜಯ್ ಸರ್, ಎರಡೇ ಕ್ವಶನ್ ಕೇಳೋದು ಹೇಳ್ಬೇಕಾದ್ದು, ಎಷ್ಟು ನೀವು ವೆಯ್ಟ್ ಲಾಸ್ ಆದ್ರಿ? ಕವಿತಾ ಎಷ್ಟು ವೆಯ್ಟ್ ಲಾಸ್ ಆದ್ರು? ನಿಮ್ಮಲ್ಲಿ ಏನ್ ಚೆನ್ನಾಗಾಯ್ತು? ಸರ್ ನಾನು ಇಲ್ಲಿಗೆ ಬಂದ್ಮೇಲೆ 2 ತಿಂಗಳಲ್ಲಿ 12 kg ವೆಯ್ಟ್ ಲಾಸ್ ಆಯ್ತು. ಈ ಶೇಕ್ ಅಂಡ್ ಅಫ್ರೆಶ್ ತಗೊಂತ ಕೋಚಿಂಗ್ ಅಂತ ಕೇಳಿದಕ್ಕೆ ಫಾಲೋ ಅಪ್ ಮಾಡಿದಕ್ಕೆ 2 ತಿಂಗಳು 12 kg ವೆಯ್ಟ್ ಲಾಸ್ ಆಯ್ತು. ಬೆಸ್ಟ್ ರಿಸಲ್ಟ್ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಒಂದು 10 ವರ್ಷದಿಂದ ಸಿಗರೇಟ್ ಮತ್ತೆ ಡ್ರಿಂಕ್ಸ್ ಅಭ್ಯಾಸ ಇರ್ತಾ ಇತ್ತು. ಮೈ ನೋವು ಕೈ ನೋವು ಸುಸ್ತಾಗ್ತೈತಿ, ಕೆಲಸ ಮಾಡಕ್ ಆಗ್ತಿದ್ದಿಲ್ಲ. ಈ ಶೇಕ್ ಅಂಡ್ ಅಫ್ರೆಶ್ ತಗೊಂಡ್ಮೇಲೆ ಬಾಡಿ ಒಳ್ಳೇದ್ ಕೆಟ್ಟ ಮೇಲೆ ಕೆಟ್ಟದ್ ಬೇಡ ಅನ್ಸುತ್ತೆ ಅಂತ ಹೇಳ್ತಾ ಇರ್ತೀರಿ ನೀವು. ಅದೇ ತರ ನನಗೆ ನನ್ನ ಬಾಡಿ ಬೇಡ ಅನಿಸ್ತು. ಅದು ಬಿಟ್ಟಾಗಿಂದ ಗಂಡ ಹೆಂಡತಿ ತುಂಬಾ ಖುಷಿಯಾಗಿದ್ವಿ. ಆ ಅಭ್ಯಾಸದಿಂದ ಗಂಡ ಹೆಂಡತಿ ಕಿತ್ತಾಡ್ತಾ ಇದ್ವಿ, ನೆಮ್ಮದಿ ಇರ್ತಿದ್ದಿಲ್ಲ, ಕೋಪ ಜಾಸ್ತಿ ಆಗ್ತಾ ಇತ್ತು. ಬಟ್ ಈ ನ್ಯೂಟ್ರಿಷನ್ ತಗೊಂಡು ವೆಯ್ಟ್ ಲಾಸ್ ಆದ್ಮೇಲೆ ಗಂಡ ಹೆಂಡತಿ ಸೂಪರ್ ಆಗಿದೆ ಸರ್. ರೈಟ್, ಥ್ಯಾಂಕ್ ಯು. ಈಗ ಎಲ್ಲಿ ಇವರು ರೈಸನ್ ಮಾಡಿ ಎಲ್ಲಿದ್ದಾರೆ ಇವರು? ಫೋಟೋ ಕಾಣ್ತಾ ಇಲ್ಲ, ಅವ್ರು ಎಣ್ಣೆ ಕೊಡಿ ಸರ್ ಅವ್ರಿಗೆ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಎಷ್ಟು ವೆಯ್ಟ್ ಲಾಸ್ ಆದ್ರಿ? 10 kg ವೆಯ್ಟ್ ಲಾಸ್ ಆಗಿದೆ. ಎಲ್ಲಿದ್ದಾರೆ ಇವರು? ಎಲ್ಲಿದ್ದಾರೆ ಇವರು? ಇಲ್ಲ ಅದೀನಿ ಸರ್. ಹೇಳಿ, ಎಷ್ಟು ವೆಯ್ಟ್ ಲಾಸ್ ಆದ್ರಿ? 10 kg ವೆಯ್ಟ್ ಲಾಸ್ ಆಗಿದೆ ಸರ್. ಎಷ್ಟಾದ್ರಿ? 10 kg ವೆಯ್ಟ್ ಲಾಸ್ ಆಗಿದೆ ಸರ್. 10 kg ವೆಯ್ಟ್ ಲಾಸ್ ಆದ್ರಿ. ಮುಂಚೆಗೂ 10 kg ಇರುವಾಗ ಮತ್ತೆ 10 kg ವೆಯ್ಟ್ ಲಾಸ್ ಆದ್ರೆ ವ್ಯತ್ಯಾಸ ಏನು ಸರ್? 10 kg ವೆಯ್ಟ್ ಲಾಸ್ ಆಗಿ ಮುಂಚೆ ಅಂದ್ರೆ ಭಾರಿ ಸ್ಟ್ರೆಸ್ ಇರ್ತಿತ್ತು ಸರ್ ನನಗೆ. ಏನ್ ಮಾಡ್ಬೇಕು ಈಗ, ಜಸ್ಟ್ ಮನೇಲಿ ಇದ್ರು ಕೂಡ ಚಿಂತೆಗಳು ಜಾಸ್ತಿ ಸರ್. ಏನ್ ಮಾಡ್ಬೇಕು ಅದು ಏನು ಮಾಡ್ತಿದ್ದಿಲ್ಲ, ಸುಮ್ನೆ ಯೋಚನೆ ಏನೇನ್ ಮಾಡ್ಬೇಕು ಏನೇನ್ ಕೈಯಲ್ಲೇ ಆಗ್ತಿದ್ದಿಲ್ಲ, ಸುಮ್ನೆ ಯೋಚನೆ ಮಾಡ್ತಿದ್ದೆ. ಸಿಟ್ಟು ಜಾಸ್ತಿ ಬರ್ತಿತ್ತು ಸರ್, ತೋರ್ಸ್ಕಂತಿದ್ದಿಲ್ಲ ಸರ್ ಅಷ್ಟೇ. ಸಿಟ್ಟೇನ್ ಇರ್ತಿತ್ತು ಯಾವಾಗ್ಲೂ. ಸ್ವಲ್ಪ ಕೆಲಸ ಮಾಡಕ್ ಹೋದ್ರೆ ಕೈ ಕಾಲು ಜಾಸ್ತಿ ಬರ್ತಿತ್ತು ಸರ್. ಬಟ್ಟೆ ಒಗ್ಯಕ್ಕೂ ಉಬ್ಸ ಸರ್, ಮೆಟ್ಲೆ ಏರ್ಬೇಕಾದ್ರೂ ಉಬ್ಸ ಆಯ್ಸಿ ಬರ್ತಿತ್ತು. ಸ್ವಲ್ಪ ಟೆನ್ಷನ್ ಬಾಳ ಇರ್ತಿತ್ತು. ಈಗಿಲ್ಲ ಸರ್, 10 kg ವೆಯ್ಟ್ ಲಾಸ್ ಆದ್ಮೇಲೆ ಟೆನ್ಷನ್ ಇಲ್ಲ ಸರ್. ಅದೇ ಕಮಿಟ್ಮೆಂಟ್ ಅದಾವೆ, ಆದ್ರೆ ಟೆನ್ಷನ್ ಇಲ್ಲ ಸರ್, ಆರಾಮಾಗಿದ್ದೀನಿ. ಮನೆಗೆ ಖುಷಿಯಾಗಿರ್ತೀನಿ ಸರ್. ಈಗ ಕೈ ಕಾಲು ನೋವು ಏನು ಇಲ್ಲ ಸರ್, ಆರಾಮಾಗಿದ್ದೀನಿ ಸರ್. ನಿಮಗೆ ಇವಾಗ ಕಷ್ಟ ಸಾಲ್ವ್ ಆಗಿದೆಯಾ, ಸಾಲ್ವ್ ಆಗಿಲ್ವಾ, ಹಂಗೆ ಇದೆಯಾ? ಬಟ್ ಯಾಕೆ ನೀವು ಅಷ್ಟು ಆರಾಮಾಗಿದ್ದೀರಿ? ವ್ಯತ್ಯಾಸ ಏನು? ವ್ಯತ್ಯಾಸ ಅಂದ್ರೆ ಅದೇ ಕಷ್ಟ ಇದೆ ಸರ್. ಈಗ ಮಾಡಿದ್ರಾಯ್ತು ಬಿಡು, ಇವಾಗಲ್ಲಿದ್ರು ನಾನ್ ಚೆನ್ನಾಗಿದ್ರೆ ಮಾಡ್ಬೋದಲ್ಲ ಅಂತಂದ ಅದು ಮೈಂಡಿಗೆ ಐತೆ ಸರ್. ಮೊದ್ಲೆಲ್ಲ ಅದೇ ಕಷ್ಟನ ಏನೋ ದೊಡ್ಡ ಕಷ್ಟ ಅನ್ನೋ ತರ ಫೀಲ್ ಆಗ್ತಿದೆ ಸರ್. ಇವಾಗ ಮಾಡಿದ್ರೆ ನಾನ್ ಚೆನ್ನಾಗಿದ್ರೆ ಆ ಕಷ್ಟ ತೀರೋದು ಅಂತ ಮೈಂಡಿಗೆ ಪ್ರಶಾಂತವಾಗದೀನಿ ಸರ್. ಅದು ಮೈಂಡ್ ಸೆಟ್. ಅರ್ಥ ಆಯ್ತಲ್ಲ? ಮೈಂಡ್ ಸೆಟ್ ಅಂದ್ರೆ ಏನು? ನೀವು ಇಲ್ಲಿ ದಿನ ಕ್ಲಾಸಿಗೆ ಬಂದ್ರೆ ವ್ಯತ್ಯಾಸ ಏನಾಗುತ್ತೆ ನಿಮ್ಗೆ? ಮನೆಗೆ ಶೇಕ್ ಕುಡಿದ್ರೆ ಇದೆಲ್ಲ ಬರಲ್ವಾ? ಇಲ್ಲ ಸರ್, ಬರಲ್ಲ ಸರ್. ಕ್ಲಾಸಲ್ಲಿ ಇದ್ರೇನೆ ಇದೆಲ್ಲ ಆಗಕ್ ಸಾಧ್ಯ ಸರ್. ಶೇಕ್ ಕುಡ್ದು ನಮ್ ಪಾಡಿ ನಾವಿದ್ರೆ ಗೊತ್ತಾನೂ ಆಗಲ್ಲ ಸರ್. ನಾನು ಕ್ಲಾಸಲ್ಲಿ ಇಲ್ಲಿದ್ರೆ ಏನೋ ಕಳ್ಕೊಂಡಿನ ಅನ್ನೋ ತರ ಫೀಲ್ ಆಗ್ತದೆ ಸರ್. ಒಂದಿನ ಕ್ಲಾಸಲ್ಲಿ ಇಲ್ಲಿದ್ರು ಕೂಡ, ಕ್ಲಾಸಲ್ಲಿ ಇದ್ರೆ ನನಗೂ ಇವು ಬೇರೆ ಹೇಳಿದ್ ನೋಡಿ ಹಿಂಗ ಆಗ್ತೈತಲ್ಲ ಅಂತ ನನಗೂ ಅನಿಸ್ತದೆ ಸರ್. ನಾನ್ ಶೇಕ್ ಕುಡ್ದು ಇದ್ರೆ ರಿಸಲ್ಟ್ ಬರಲ್ಲ ಸರ್. ಅಂದ್ರೆ ಇಲ್ಲಿ ಏನಾದ್ರು ಬಂದ್ರೆ ಕಲಿಯ ಸಿಗುತ್ತೆ, ಕಲಿಯಕ್ಕೆ ಏನೋ ಅರ್ಥ ಆಗುತ್ತೆ, ಬಂದ್ರೆ ಕಲಿಬಹುದು ಅನ್ಸುತ್ತೆ ಏನಾದ್ರು ಇಲ್ಲಿ ಬಂದ್ರೆ ನೀವು? ಕಲಿಬೋದು ಸರ್, ಆರಾಮಾಗಿ ಕಲಿಬೋದು ಸರ್. ಇವಾಗ ಏನೇ ಮನೇಲಿ ಕಲ್ತೀನಿ ಇಲ್ಲಿ ಏನೇ ಕಲ್ತೀನಿ ನಾನು ಅಂದ್ರೆ ಈಗ ಬರೇ 4 ಗೋಡೆ ಮಧ್ಯೆನೇ ಇರ್ತಿದ್ದೆ ಸರ್. ಏನು ಕಲ್ತಿದ್ದಿಲ್ಲ ಸರ್. ಬರೇ ಗಂಡ ಮಕ್ಳು
ಅದೇ ಮನೆ ಕೆಲ್ಸ ನನ್ ಜೀವನ. ಈಗ ಅಂತಂದ್ರೆ ಒಂದು ಬರೀ ನೈಟಿ ಹಾಕೊಂಡ್ ಇರ್ತಿದ್ದೆ ಸರ್, ಇವಾಗ ಡ್ರೆಸ್ ಕೂಡ ಕಲ್ತೀನಿ. ಮತ್ತೆ ಯಾರ ಹತ್ರ ಏನ್ ಮಾತಾಡ್ಬೇಕಂತಾನು ಕಲ್ತೀನಿ. ನಾನು ಯಾರ ಹತ್ರನು ಮಾತಾಡ್ತಾನೆ ಇದ್ದಿಲ್ಲ ಸರ್, ಮನೇಲೇ ಇರ್ತಿದ್ದೆ. ಇನ್ನೊಂದು ನನಗೆ ಮುಜುಗರ ಜಾಸ್ತಿ ಸರ್, ಬೇರೆಯವ್ರ ಹತ್ರ ಇವಾಗ ಎಲ್ಲಿಗಾನ ಒಬ್ಳೆ ಹೋದ್ರೆ ನೋಡಿ ಯಾರೇನ್ ಅನ್ಕೊಂತಾರ ಅನ್ನೋದು ಒಂದು ಇದಿತ್ತು ಸರ್. ಈಗಿಲ್ಲ, ನಾನು ಇನ್ವಿಟೇಷನ್ ಕೂಡ ಒಬ್ಳೆ ಹೋಗ್ತೀನಿ ಸರ್, ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಾನ್ ಚೆನ್ನಾಗಿರ್ಬೇಕು ಅನ್ನೋದು ಭಾವನೆ ಐತೆ ಸರ್. ಎಲ್ಲರೂ ಮಾಡ್ತಾರಲ್ಲ, ನಾನ್ ಯಾಕೆ ಮಾಡ್ಬಾರ್ದು, ಅನ್ಕೊಂಡಾರ ಅನ್ಕೊಂತಾನೆ ಇರ್ತಾರ, ನಾನ್ ಯಾವಾಗ ಮುಂದಾಗೋದೊಂದು ಭಾವನೆ ಐತೆ ಸರ್. ನಿನಗೆ ಏನಾದ್ರು ತಲೆ ಬಂದ್ರೆ ಊರ್ ಜನಗ ಆ ತಲೆ ತಗೊಳ್ತಾರ? ಇಲ್ಲ ಸರ್. ನಿನಗ್ ಕಷ್ಟ ಬಂದ್ರೆ ಊರ್ ಜನ ಸಾಲ್ವ್ ಮಾಡ್ತಾರ? ಇಲ್ಲ ಸರ್. ನೀನ್ ಬಡವರಾದ್ರೆ ಊರ್ ಜನ ನಿಮ್ಗೆ ಹೆಲ್ಪ್ ಮಾಡ್ತಾರ? ಇಲ್ಲ ಸರ್, ಮೊದ್ಲೆಲ್ಲ ಅನ್ಕೊಂತಿದ್ದೆ ಸರ್, ನಾನು ಕಷ್ಟದಲ್ಲಿದ್ದಾಗ ನಮ್ ಫ್ಯಾಮಿಲಿ ಕೈ ಹಿಡಿತೈತೆ ಅಂತಂದು ಅದೇ ಗುಂಪಲ್ಲೇ ಇದ್ದೆ ಸರ್. ನಾನು ಇಷ್ಟು ದಿನ ಒಬ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೆ. ನನಗ್ ಕಷ್ಟ ಬಂದ್ರೆ ನಮ್ಮ ಅತ್ತೆಯರು ಅವ್ರವ್ರು ನೋಡ್ತಾರ ಬಿಡು ಅಂತಂದು, ರಿಲೇಶನ್ ಅಲ್ಲಿ ನೋಡ್ತಾರ ಬಿಡು, ಕೈ ಹಿಡಿತಾರ ಅಂತಂದು ಅದೇ ಮೈಂಡ್ ಸೆಟ್ ಸರ್ ನಂದು. ಈಗ ಈ ಕಮಿಟಿಗ್ ಬಂದ್ಮೇಲೆ ಗೊತ್ತಾಯ್ತು ನನಗೆ, ನಾನ್ ಚೆನ್ನಾಗಿದ್ರೆ ಎಲ್ಲರೂ ನನ್ನ ಹತ್ರಕ್ ಬರ್ತಾರೆ, ಅವ್ರ ಮೇಲೆ ಎಷ್ಟು ದಿನ ನಾ ಡಿಪೆಂಡ್ ಆಗಕ್ ಆಗಲ್ಲ, ನಾನ್ ಚೆನ್ನಾಗಿದ್ರೆ ಎಲ್ಲರೂ ಬರ್ತಾರೆ ಅಂತಂದ್ ಈಗ ಗೊತ್ತಾಯ್ತು ಸರ್. ಎಷ್ಟು weight loss ಆಗ್ಬೇಕಿನ್ನ ನೀವು? ಇನ್ನ 7 kg ಆಗುತ್ತೆ ಅಷ್ಟೇ, ರೈಟ್. ನಿಮ್ ಸಾಲ ತೀರ್ಸಿಲ್ಲ ನಾನು, ಓಕೆ? ನಿಮ್ ಸಾಲ ತೀರ್ಸಿಲ್ಲ, ನಿಮ್ಮ ಮನೆಗೆ ಬಂದಿದ್ರು ಮಾತಾಡಿ ಅಷ್ಟೇ. ಬಟ್ ಆದ್ರೆ ನಿಮಗೆ ಆ ಧೈರ್ಯ ಬಂತು. ಎರಡು ಕಾಲಿಲ್ದವನು ಗಾರೆ ಕೆಲಸ ಮಾಡ್ತಾನೆ, ಬಟ್ಟೆ ಕಡಿಗೆ ಕಾಲಿಗೆ. ಎರಡು ಕಾಲಿರೋನು ಭಿಕ್ಷಾ ಬಿಡ್ತಾನೆ ಹೊರಗಡೆ. ಎರಡು ಕಾಲಿದೆ ಅವನಿಗೆ ಒಂದ್ ಕೈ ಇಲ್ಲ, ಭಿಕ್ಷಾ ಬಿಡ್ತಾನೆ. ಯಾವ್ದು ಹೇಳಿ? ನೆಪ. ಎರಡು ಕಾಲಿದೆ, ಎರಡು ಕಣ್ಣಿದೆ, ಒಂದ್ ಕೈ ಹೋಗಿದೆ, ಭಿಕ್ಷಾ ಬಿಡ್ತಾನೆ. ಕೆಲವು ಜನ ಎಲ್ಲಾ ಕಾಲಿಗೆ ಬಟ್ಟೆ ಕಟ್ಟಿಕೊಂಡು ಮಲ್ಕೊಂಡು ಕಾಲಿಲ್ಲ ಮಗ ಭಿಕ್ಷಾ ಬಿಡ್ತಾರೆ. ಮೈಂಡ್ ಸೆಟ್ ಇದು. ಬೆಂಗಳೂರಿನಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ. ಮೈಂಡ್ ಸೆಟ್ ಇದು. ನನಗೆ ದುಡಿಯಕ್ ಆಗಿಲ್ಲ, ಅದೇ ಮೈ ಬಳಸ್ಕೊಂಡು ದುಡಿಬಹುದು, ಬುದ್ಧಿವಂತಿಕೆಯಿಂದನೂ ಬೆಳಿಬಹುದು, 4 ಜನಕ್ಕೆ ಹೇಳ್ಬಿಟ್ಟು ಬೆಳಿಬಹುದು. ಓಕೆ, ಇದು ಮೈಂಡ್. ಹೊರಗಡೆ ಬಂದಾಗ ನೀವು ಹೊರಗಡೆ ಕೇಳ್ತಾ ನೋಡ್ತಾ ತುಂಬಾ ಜನ ವೆಯ್ಟ್ ಲಾಸ್ ಆಗಿರೋದು, BP ಕಮ್ಮಿ, ಶುಗರ್ ಕಮ್ಮಿ, ತಲೆ ಕಮ್ಮಿ, ಮೈನೋ ಕಮ್ಮಿ ಆಗಿ ಮಕ್ಕಳಾಗಿರೋದೆಲ್ಲ ಸ್ಟೋರಿ ಕೇಳುವಾಗ ನಾನು ಕೂಡ ಹಿಂಗ ಆಗ್ತೀನಿ, ಗ್ಯಾರಂಟಿ ಆಗ್ತೀನಿ. ನಿನ್ ತಲೆ ಬರುತ್ತೆ, ಮೈಂಡ್ ಸೆಟ್ ನಿಮ್ ತಲೆಗೆ ಬರುತ್ತೆ, ನಾನು ಚೆನ್ನಾಗಿ ಆಗ್ತೀನಿ. ಓಕೆ, ಅದಕ್ಕಾಗಿ ಕ್ಲಾಸ್ ಅಲ್ಲಿ ಕುತ್ಕೋಬೇಕಂತ ಹೇಳಿದೆ ಅವಾಗ. ರೈಟ್. ಫೋಟೋ ಹಾಕಿಲ್ಲ ಯಾರು? ಎಷ್ಟು ಫೋಟೋ ಹಾಕಿ ನೀವು ನೋಡ್ಕೊಳ್ಳಿ. ನಾನು ಹಿಂಗ ಹೊಸ್ತಾಗಿ ಬಂದಿರೋರು ಹಿಂಗ ಆಗ್ಬೋದಾ ಚೆಕ್ ಮಾಡಿ. ನೀವು ಚೆಕ್ ಮಾಡ್ಕೊಳ್ಳಿ. 1 ತಿಂಗಳು ಚೆಕ್ ಮಾಡಿ, 2 ತಿಂಗಳು ಚೆಕ್ ಮಾಡಿ, ನೀವು ಚೆಕ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ ಚೆನ್ನಾಗಿ ಆಗ್ತಿರಿಲ್ಲ ಅಂತ. ಮೈಂಡ್ ಸೆಟ್ ಕಾಣುತ್ತಾ? ರೈಟ್. ಹೇಳಿ ಮೇಡಮ್, ಏನ್ ಚೇಂಜ್ ಮಾಡ್ಕೊಂಡ್ರಿ? ಅಷ್ಟೇ ಕ್ವಶನ್ ನನಗೆ. ಬಿಫೋರ್ ಡ್ರೆಸ್ ಕೋಡ್, ಈಗ ಡ್ರೆಸ್ ಕೋಡ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಈ ಕಮ್ಯುನಿಟಿಗೆ ಬಂದು 2 ವರ್ಷ 6 ತಿಂಗಳಾಯ್ತು ಸರ್. ನಾನು ಬಂದಿದ್ದಂದ್ರೆ ಅಲರ್ಜಿಗೋಸ್ಕರ ಬಂದಿದ್ದು. ಅವಾಗೆ ತುಂಬಾ ಕೇಳ್ತಾ ಇದ್ರಿ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ. ಬಾಡಿ ಏನ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದೆ. ಮೈಂಡ್ ಸೆಟ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳಕ್ಕೆ 1 ವರ್ಷ ಟೈಮ್ ಬೇಕಾಯ್ತು. ನಾನು 1.5 ವರ್ಷ ಜಾಸ್ತಿನೇ ಬೇಕಾಯ್ತು. ಯಾಕಂತಂದ್ರೆ ಎಲ್ರು ನನ್ ಮಾತೆ ಕೇಳ್ಬೇಕು, ನಾನ್ ಹೇಳಿದ್ದೆ ನಡಿಬೇಕು ಅಂತ ತುಂಬಾ ಈಗೋ ಜಾಸ್ತಿ ಇರ್ತಾ ಇತ್ತು. ಮತ್ತೆ ಯಾರ ಮಾತು ನಾನ್ ಕೇಳ್ತಾ ಇರ್ಲಿಲ್ಲ. ಅತ್ತೆ ನನ್ ಮಾತು ಕೇಳ್ಬೇಕು, ಮಾವ ನನ್ ಮಾತು ಕೇಳ್ಬೇಕು, ನಮ್ಮ ಮನೆಯವ್ರು ನಮ್ ಮಾತು ಕೇಳ್ಬೇಕು, ನನ್ ಮಕ್ಳೆಲ್ಲ ನನ್ ಮಾತು ಕೇಳ್ಬೇಕು ಅಂತ ಆ ತರದ್ದೆಲ್ಲ ಜಾಸ್ತಿ ಇರ್ತಾ ಇತ್ತು. ಈ ಕಮ್ಯುನಿಟಿ ಕುತ್ಕೊಂಡು ಕೇಳಿಸ್ಕೊಂಡು ನಂದೇನಲ್ಲ, ಅವ್ರಿಗೂ ಟೈಮ್ ಕೊಡ್ಬೇಕು, ಅವ್ರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ, ನಾನ್ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರ್ತೀನಿ ಅಂತಂದ್ ಇಲ್ಲಿ ಪ್ರತಿಯೊಬ್ರು ಸ್ಟೋರೀಸ್ ಕೇಳ್ಬೇಕಾದ್ರೆ ನನಗೆ ಅರ್ಥ ಆಗ್ತಾ ಇತ್ತು. ಹೌದ್, ನಾನ್ ಚೇಂಜ್ ಆಗ್ಬೇಕು ಅಂತ. ಇಲ್ಲಿ ಕುತ್ಕೊಂಡ್ಬಿಟ್ರೆ ಅನ್ಸುತ್ತೆ ಬಾಡಿ ವೆಟ್ ಲಾಸ್ ಏನ್ ಮಾಡ್ಕೊಂಡ್ಬಿಡ್ತೀವಿ, ಫ್ಯಾಟ್ ಲಾಸ್ ಏನ್ ಮಾಡ್ಕೊಂಡ್ಬಿಡ್ತೀವಿ, ಮೈಂಡ್ ಸೆಟ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳೋದು ತುಂಬಾ ಲೇಟ್ ಆಗುತ್ತೆ. ಯಾಕೆ ಇನ್ನೊಬ್ರು ಮಾತು ಕೇಳ್ಬೇಕು? ಡ್ರೆಸ್ ಕೋಡ್ ಆಗಿರ್ಬೋದು, ಒಂದು ಯಾವಾಗ್ಲೂ ಬೇರೆ ಒಂದ್ ನೈಟಿ ಹಾಕೊಂಡು ಇರ್ತಾ ಇದ್ದೆ. ಇಲ್ಲೆಲ್ಲರೂ ನೋಡ್ತಾ ನನ್ಗೆ ಅನಿಸ್ತಾ ಇತ್ತು, ನನಗೆ ತುಂಬಾ ಇರ್ತಾ ಇತ್ತು ಮುಂಚೆಗೆಲ್ಲ, ಹಂಗಿರ್ಬೇಕು ಹಿಂಗಿರ್ಬೇಕು. ಅದಕ್ಕೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇಂದ ಇರ್ಬೇಕಾದ್ರೆ ಅದು ಯಾವ್ದು ನನಗೆ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟು ಟೈಮ್ ನನ್ ಬಾಡಿಗೋಸ್ಕರ ನಾನು ಯಾವತ್ತೂ ಕೊಡ್ತಾ ಇರ್ಲಿಲ್ಲ. ಚೆನ್ನಾಗಿರ್ಬೇಕು ಅಂತ ಅನಿಸ್ತಾ ಇತ್ತು. ನಂದೇನ್ ಬಿಡು ಎಲ್ಲ ಮುಗೀತಲ್ಲ, ಇಷ್ಟಕ್ಕೊಂದ್ ಕಾಯಿಲೆ ಇಟ್ಕೊಂಡು ನಾನೇನ್ ಇರ್ಬೇಕಾಗೈತಿ. ಯಾವಾಗ್ಲೂ ಅನಿಸ್ತಾ ಇತ್ತು ಸಾಯ್ಬೇಕು ಅಂತ. ಯಾವಾಗ್ಲೂ ಏನ್ ಯೋಚನೆ ಮಾಡಿದ್ರು ಪ್ರತಿಯೊಂದ್ ವಿಷಯಕ್ಕೂ ನಾನ್ ಸಾಯ್ಬೇಕು ಅಂತಾನೆ ಯೋಚನೆ ಮಾಡ್ದೆ. ಯಾಕಂದ್ರೆ ಎಲ್ಲಾ ಕಡೆ ಸುತ್ತಾ ಇದ್ದೆ.
ಎಲ್ಲೂ ಸೊಲ್ಯೂಷನ್ ಸಿಗ್ತಾ ಇದ್ದಿಲ್ಲ. ಎಲ್ಲೋದ್ರು ನೀನ್ ನಾರ್ಮಲ್ ಅಂತ ಹೇಳ್ತಿದ್ರು. ನನ್ ಬಾಡಿ ನನ್ಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಿಲ್ಲ. ನನ್ನಲ್ಲಿ ಇರ್ತಕ್ಕಂಥದ್ದು ಏನು ಗೊತ್ತಿಲ್ಲ. ಊಟ ಮಾತ್ರ ಯಾವಾಗ್ಲೂ ಜಾಸ್ತಿ ತಿಂತಾನೆ ಇರ್ಲಿಲ್ಲ. ಇಲ್ಲಿ ಕುತ್ಕೊಂಡು ಪ್ರತಿಯೊಂದು ಹೇಳೋದನ್ನ ಕೇಳಿಸ್ಕೊಂಡು ನಾನ್ ಅಳವಡಿಸ್ಕೊಂಡಿದ್ದಕ್ಕೆ ನನ್ ಮೈಂಡ್ ಸೆಟ್ನು ನನ್ ಬಾಡಿನೂ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗಿದ್ದು. ಅದೇ ತರಾನೇ ನಮ್ಮ ಮನೆಗೂನು ನಾನು ಈ ತರ ಚೇಂಜ್ ಆಗಿರೋದಕ್ಕೆ ನನ್ ಮಕ್ಳುನು ಚೇಂಜ್ ಆಗಕ್ಕೆ ಹೆಲ್ಪ್ ಆಗಿದ್ದು. ಯಾಕಂತಂದ್ರೆ ನಾನ್ ಯಾವತ್ತು ಟೈಮ್ ಕೊಡ್ತಾ ಇರ್ಲಿಲ್ಲ. ಅವ್ರು ಕೇಳಿದ್ ಯಾವತ್ತೂ ಕೊಡಿಸ್ತಾ ಇರ್ಲಿಲ್ಲ. ದುಡ್ಡಿಲ್ಲ ದುಡ್ಡು ಚೆನ್ನಾಗಿ ಇರ್ತಾ ಇತ್ತು. ದುಡ್ಡಿಲ್ಲ ಅಂತಾನೆ ಹೇಳ್ತಾ ಇದ್ದೆ. ಇವಾಗ ಅರ್ಥ ಆಗಿದೆ ಅಷ್ಟು ಮಕ್ಳು ಏನ್ ಕೇಳ್ತಾರ ಅದನ್ನ ಖುಷಿಲಿದ್ದ ಕೊಡಿಸ್ಬೇಕು, ಖುಷಿಲಿದ್ದ ಎಂಜಾಯ್ ಮಾಡಿಸ್ಬೇಕು. ಅವಾಗ ನಮ್ ಮಾತ್ ಕೇಳ್ತಾರ ಅವ್ರು. ನಾನ್ ಅವ್ರ ಮಾತ್ ಕೇಳಕ್ ಹೆಲ್ಪ್ ಆಗುತ್ತೆ ಅಂತ ಈ ಸಿಸ್ಟಮ್ ಅಲ್ಲಿ ಕುತ್ಕೊಂಡ್ಮೇಲೆ ಸರ್ ಕಲ್ತ್ಕೊಂಡಿದ್ದು. ನಿಮಗೂ ಮಂಜುಳಾ ಮೇಡಮ್ಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕೆಲವೊಬ್ರು ಹೇಳ್ತಾರೆ ವೇಟ್ ಜಾಸ್ತಿ ಇದ್ರೆ ಹಿಂಗಾಗುತ್ತೆ, ವೇಟ್ ಕಡಿಮೆ ಇದ್ರೆ ಹಂಗಾಗುತ್ತೆ ಅಂತ. 100% ಸರ್ ಅದು ಮೈಂಡ್ ಸೆಟ್ ಆಗ್ಬೇಕಪ್ಪ ಅಂದ್ರ ನಮ್ ಬಾಡಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಎಲ್ಲದನ್ನು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗೋದು. ಥ್ಯಾಂಕ್ ಯು ಸರ್ ಕೋಚ್ ಕಮ್ಯುನಿಟಿ ಸಿಸ್ಟಮ್ಗೆ. ಥ್ಯಾಂಕ್ ಯು. ಓಕೆ, ಈಗ ಹಂಪಿ ಹೋಗಿರಿ ತಾನು ಎಷ್ಟು ಜನ ಹಂಪಿಗೆ? ಹಂಪಿ ಕರೆಕ್ಟ್ ಅಲ್ಲಿ ಹೋಗ್ತಿರಲ್ಲ, ಅಲ್ಲಿ ಒಂದು ಆನೆ ಕಟ್ಟಿ ಹಾಕಿ ನೋಡಿ. ಆನೆ ಇದೆ ತಾನೆ, ಯಾರ ನಿಮ್ಗೆ ಕಾಸು ಇಸ್ಕೊಳತ್ತದು? 2 ರೂಪಾಯಿ ಕೊಟ್ಟು ಇಸ್ಕೊಳಲ್ಲ ಅದು, ನೋಡಿದ್ರ? 10 ರೂಪಾಯಿ ಕೊಟ್ಟು ಇಸ್ಕೊಳತ್ತೆ. ಅದಕ್ಕೆ ಟ್ರೈನಿಂಗ್ ಮಾಡಿದ್ದಾರೆ. ನೀವು ಹೋದ್ರೆ ಅದನ್ನ ಹೊಡೆಯಲ್ಲ. ನಮಸ್ಕಾರ ಮಾಡಲ್ಲ ತಲೆ. ಹಾ, 2 ರೂಪಾಯಿ ಕೊಟ್ರೆ ನಮಸ್ಕಾರ ಮಾಡಲ್ಲ ಅದು. 10 ರೂಪಾಯಿ ಕೊಟ್ರೆ ನಮಸ್ಕಾರ ಮಾಡುತ್ತೆ. ತಲೆ ಹೊಡೆಯುತ್ತೆ. ಅಂದ್ರೆ ನೀವು ಪ್ರಾಣಿ ಕೂಡ ಕಲ್ತ್ಕೊಳ್ಳುತ್ತೆ. ಈಗ ಬ್ಯಾಂಕಾಕ್ ಹೋಗಿದ್ರು ನಮ್ ಪ್ರೇಮ, ಬ್ಯಾಂಕಾಕ್ ಹೋಗಿದ್ರೆ ಅಲ್ಲಿ ಲಯನ್ ಎಲ್ಲ ನೀವು ಮುಟ್ಬೋದು ಆರಾಮಾಗಿ ಹೋಗಿ. ಹೆಂಗೆ ನೀವು ಕುರಿ ಮುಟ್ತೀರಿ ಹಂಗೆ. ಅದಕ್ಕೆ ಟ್ರೈನಿಂಗ್ ಮಾಡಿದ್ದಾರೆ. ನಿಮ್ಗೆ ಟ್ರೈನಿಂಗ್ ಆಗಿದ್ರೆ ಅಷ್ಟೇ ನಿಮ್ ತಲೆಗೆ ಬರುತ್ತೆ ಹಿಂಗ್ ಬದುಕ್ಬೇಕು ಅಂತ. ಈಗ ಕುರಿ ಇದೆ ಗೊತ್ತಾ, ಒಂದ್ ಕುರಿ ನೀರಿಂದ ಎಗರಿಸಿಬಿಟ್ಟು ಬಿಟ್ಟರೆ ನೆಕ್ಸ್ಟ್ ಕುರಿ ಎಗರ್ತಾನೆ ಇರುತ್ತೆ. ಯಾಕೆ ಹೇಳಿ? ಅದು ಗೊತ್ತು, ಆ ತಲೆ ಸೆಟ್ ಆಗ್ಬಿಟ್ಟಿದೆ. ಅದು ನೆಕ್ಸ್ಟ್ಗೆ ಅದು ಅಡ್ಡ ಇದ್ದೀರ ಅಂತ ಗೊತ್ತಾಗಲ್ಲ, ಎಗರ್ತಾನೆ ಇರ್ತಾರೆ. ಅದು ಮೈಂಡ್ ಸೆಟ್. ನಮಗೇನಾಗಿದೆ, ಹೊರಗಡೆ ನನ್ನದು ಇಷ್ಟೇ, ನಮ್ಮ ಮನೆ ಬರ್ನ ಇಷ್ಟೇ, ನನ್ನ ಜನ್ಮ ಇಷ್ಟೇ, ನಾವಿರೋದು ಇಷ್ಟೇ ಫಿಕ್ಸ್. ಯಾಕಂದ್ರೆ ರಿಸ್ಕ್ ತಗೊಳಲ್ಲ ನಾವು, ಕಷ್ಟ ಪಡಲ್ಲ ನಾವು. ನಮ್ಗೆ ಈಜಿ ಏನ್ ಗೊತ್ತಾ, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಕೊಟ್ಟಿದ್ದಾರೆ. ಅವ್ರು ನೋಡ್ತಾರೆ ಅಂತ. ನಾನು 30 ವರ್ಷ ನನ್ನ ಬಾಡಿಯನ್ನ ಕೇರ್ ಮಾಡಿಲ್ಲ, ನೋಡ್ಕೊಂಡಿಲ್ಲ, ನಿದ್ದೆ ಮಾಡಿಲ್ಲ, ಊಟ ಮಾಡಿ ಗೊತ್ತಿಲ್ಲ ಅಂದ್ರೆ ನಿಮಗೆ ಇಮಿಡಿಯೇಟ್ಲಿ ಅವ್ರು ಹೆಂಗ್ ಸರಿ ಮಾಡ್ತಾರೆ? ಬೆಳೆದಿದ್ದು 3 kg ಮಗು, ಒಂದ್ ಸೆಲ್ಲು, ಟಿಸು, ಆರ್ಗನ್ಸ್, ಬಾಡಿ ಸಿಸ್ಟಮ್ ಆಗಿದೆ, ಹಿಂಗಾಗಿದೆ, ಬೆಳ್ಕೊಂಡು ಹೋಗಿದೆ. ಹಿಂಗಿಗೋ ಇಷ್ಟು ದಪ್ಪ ಆಗಿದೆ. ಒಂದು ಹನಿ ನಿಮ್ಗೆ 110 kg ಮಾಡಿದೆ ಬಾಡಿನ. 110 kg ಮಾಡಿದ್ರೆ ನೀನ್ ಮಾಡ್ಕೊಂಡಿದ್ ನೀನು ಹೊರಗಡೆ ಹೋಗಿ ಒಂದು ವಾರಕ್ಕೆ ಹಿಂಗ್ ಸರಿ ಮಾಡ್ತಾರೆ? ಹೆಂಗೆ ಸರಿ ಹೋಗ್ತೀನಿ ನೀನು? ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಮೆಡಿಷನ್ಗೂ ನ್ಯೂಟ್ರಿಷನ್ಗೂ ಡಿಫ್ರೆನ್ಸ್ ಇದೆ. ಮೆಡಿಸಿನ್ ತಗೊಳ್ಳೋ ಪರ್ಸನ್ ಪೇನ್ ಅನ್ನ ಕಮ್ಮಿ ಮಾಡ್ಕೊಳಕ್ಕೆ, ಸಂಜೆ ಡ್ರಿಂಕ್ ಮಾಡೋ ಪರ್ಸನ್ ತಲೆ ಎಂಜಾಯ್ ಮಾಡಕ್ಕೆ, ದುಡ್ಡಿದೆ ಜನ ಕುಡಿದು ಎಂಜಾಯ್ ಮಾಡಕ್ಕೆ ಮಾಡ್ತಾರೆ. ಕೆಲವು ಜನ ಆ ಸುಸ್ತ ತಡ್ಕೊಳಕ್ ಆಗದೆ ಡ್ರಿಂಕ್ ಮಾಡ್ತಾರೆ. ಹಂಗೆ ಮೆಡಿಸಿನ್ ತಗೊಳ್ಳೋ ಪರ್ಸನ್ ಏನಿದ್ದಾನೆ, ಆ ಪರ್ಸನ್ ಅಷ್ಟೇ ಆ ನೋವಿಂದ ಹೊರಗಡೆ ಬರಕ್ಕೆ, ಆ ಕ್ಷಣಿಕ ಸುಖ. ಪರ್ಮನೆಂಟ್ ಸುಖ ಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ನೀವು ಮಾಡ್ಬೇಕು. ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರೆ ಬಾಡಿ ದಷ್ಟಪುಷ್ಟವಾಗಿರುತ್ತೆ. ನೀನ್ ಎಲ್ಲದನ್ನ ತಲೆ ಹಾಕೊಂಡಿಯಲ್ಲ, ಒಂದ್ ತಲೆ ಹಾಕೊಂಡಿ. ಏನ್ ಗೊತ್ತಾ, 90 ವರ್ಷ ಬದುಕಕ್ಕೆ ಏನ್ ಮಾಡ್ಬೇಕು ಸರ್ ನಾನು ಅಂತ ಕೇಳಿ. ಇದನ್ನ ಕೇಳಲ್ಲ ನಾನು. ಇದನ್ನ ಯಾರ ಕೇಳಿರಿ ಇವತ್ತಿನವ್ರಿಗೆ? ಯಾರು ಕೇಳಿರಿ? ಒಬ್ಬರನ್ನ ಕೇಳಿರ? ಸರ್ ಹೆಂಗಾರ ಮಾಡಿ ತಿಂಗಳು ಇನ್ಕಮ್ ಜಾಸ್ತಿ ಬರಂಗ್ ಮಾಡಿ ಸರ್. ಹೇಳ್ತಾ ಅದು ಕೇಳು. ಹೆಂಗಾದ್ರ ಮಾಡಿ ಈ ತಿಂಗಳು ದುಡ್ಡು ಜಾಸ್ತಿ ಬರಂಗ್ ಮಾಡಿ ಸರ್. ಅದ್ ಮಾಡಿ ಸಾಕಿ ಸರ್. ಕಿಡ್ನಿ ಹೋಗ್ಬಿಡಿ ಸರ್ ಅಂತ ಏನ್ ಮಾಡ್ತೀನಿ? ಯಾಕೆ ಹೇಳಿ? ಕಿಡ್ನಿಗೆ ನೀನು ಕಾಸು ಕೊಟ್ಟಿಲ್ಲ, ಕಣ್ಣಿಗೆ ನೀನು ಕಾಸು ಕೊಟ್ಟಿಲ್ಲ, ಕೈಗೆ ನೀನ್ ಕಾಸು ಕೊಟ್ಟಿಲ್ಲ, ಹೊಟ್ಟೆಗೆ ನೀನ್ ಕಾಸು ಕೊಟ್ಟಿಲ್ಲ, ಪೈಲ್ಸಿಗೆ ನೀನ್ ಕಾಸು ಕೊಟ್ಟಿಲ್ಲ. ಅದೆಲ್ಲ ಫ್ರೀ ಬಂದಿದೆ, ಬರ್ತಾ ಇರುತ್ತೆ. ನೀ ಕಾಸು ಏನ್ ಕೊಟ್ಟಿ ಹೇಳು? ಮೊಬೈಲಿಗೆ ಕಾಸು ಕೊಟ್ಟಿದಿ, ಈ ಲ್ಯಾಪ್ಟಾಪ್ ಕಾಸು ಕೊಟ್ಟಿದಿ. ಇದು ಹೊಡೆದೋದ್ರೆ ಬೇಜಾರಾಗುತ್ತೆ ನಿನಗೆ, ಬಟ್ ತಲೆಗೆ ನೀನ್ ಕಾಸು ಕೊಟ್ಟಿಲ್ಲಲ್ಲ. ಯಾವ್ದಕ್ ನೀನ್ ದುಡ್ಡು ಕೊಡ್ತಿ ಅದಕ್ಕೆ ಬೆಲೆ ಕೊಡ್ತಾರೆ. ಇಲ್ಲಿ ಬಂದಾಗ ಗೊತ್ತಾ ನಿಮ್ಗೆ, ನಿಮ್ ಕಾಸು ನಾ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ನೀವು ಕಾಸು ಕೊಟ್ಟಿಲ್ಲ ನನಗೆ ಅಂತ ಇಟ್ಕೊಳ್ಳಿ. ಇಲ್ಲಿ ಕುತ್ಕೊಳ್ತೀರಿ ನೀವು? ಕುತ್ಕೊಳ್ಳಲ್ಲ ನೀವು. ಯಾಕೆ ಹೇಳಿ? ಅದೇ ನೋಡ್ತೀವಿ ಬಾರ ಅನ್ಸ್ತೀವಿ. ಕಾಸು ಕೊಟ್ರೆ ಕುತ್ಕೊಳ್ತೀರಿ, ಕೇಳಿಸ್ಕೊಂತೀರಿ. ಇಲ್ಲಿ ಫ್ರೀನೇ ಲೈಫ್. ಓಕೆ, ಫ್ರೀ ಕೊಡ್ತಾರೆ ಗೊತ್ತಾ, ಪರ್ಮನೆಂಟ್ ಇಲ್ಲ. ಅದಕ್ಕೆ ಕಾಸು ಕೊಟ್ಟಿದ್ರೆ ಭಯ ಭಕ್ತಿ ಬರುತ್ತೆ ನಿಮ್ಗೆ.
ಈಗ ಅಂಗನವಾಡಿ ಸ್ಕೂಲ್ ಇದೆ ಗೊತ್ತಾ? ಯಾರು ಹೋಗ್ತಾರೆ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ? ಈಗ ಅವ್ರು ನೋಡಿ ಬೇಗ ಬಿಟ್ಟು ನಾಳೆ ಬಿಟ್ರೆ ಬಿಡ್ಬಿಡೆ. ನೀನ್ 2 ಲಕ್ಷ ಕೊಡೋ ಸ್ಕೂಲ್ಗೆ ಲೇ ಹೋಗರಿ ಅಪ್ಪ, 2 ಲಕ್ಷ ಕಟ್ಟಿ ಸ್ಕೂಲಿಗೆ ಕಟ್ಟಿನ ಹೋಗಿ 2 ಲಕ್ಷ ಕಟ್ಟಿನ ಹೋಗ್ಲಿ ಅಪ್ಪ, ಅದು ಸಾಕಾಗ್ಬಿಡುತ್ತೆ ಈ ಕಾಲಾಗ. ಯಾಕೆ ಹೇಳಿ? ದುಡ್ಡು ಕಟ್ಟಿದ್ರೆ ಬೆಲೆ ಜಾಸ್ತಿ ಮನುಷ್ಯನಿಗೆ. ದುಡ್ಡು ಕಟ್ಟಿಲ್ಲ ಫ್ರೀ ಇದ್ರೆ ಅವ್ನಿಗೆ ಲೆಕ್ಕ ಇರಲ್ಲ, ಲೆಕ್ಕ ಬುಕ್ ಏನಿಲ್ಲ. ಅದಕ್ಕೆ ಕಮ್ಯುನಿಟಿ ಹೇಳೋದು ಗೊತ್ತಾ, CMS ಎಲ್ಲ ಬಿಡಿಸ್ಕೊಂಡ್ ಹೋಗಲ್ಲ. ನೆಕ್ಸ್ಟ್ ಈಗ ನಾವು ನಾಳೆಷ್ಟು ಗುರುವಾರದಿಂದ ಲಿಂಕ್ ಚೇಂಜ್ ಆಗುತ್ತೆ, ಪಾಸ್ವರ್ಡ್ ಚೇಂಜ್ ಮಾಡ್ತೀನಿ. ಓಕೆ, ಯಾರ್ಯಾರಿಗೆ ಬೆಳಿಬೇಕು ಅನ್ಸುತ್ತೆ, ಯಾರ್ಯಾರು ಚೆನ್ನಾಗ್ ಆಗ್ಬೇಕಂತಿದ್ರೆ ಅವ್ರ ಮಾತ್ರ ಎಂಟ್ರಿ, ಇಲ್ಲದ ನೋ ಎಂಟ್ರಿ. ಓಕೆ, ಯಾಕಂದ್ರೆ ಇದು ನ್ಯೂಟ್ರಿಷನ್ ಕುಡ್ದು ಅರ್ಥ ಆಗಿಲ್ಲ ಅಂದ್ರೆ ಲಾಸ್ಟಿಗೆ ನಮಗೆ ತೆರಿಗೆ ಬರ್ತೀನಿ. ನಾನು ಕುಡಿದೀನಿ ಸರ್, ಏನಾಗಿಲ್ಲ ಅಂತ ಹೊರಗಡೆ ಕಲಿಯಕ್ ಬಂದವ್ರಿಗೂ ಅಷ್ಟೇ ಅಷ್ಟೇ. ಹೊರಗಡೆ ಯಾರು ಕಲಿಯಕ್ ಬರ್ತೀರಿ ನೋಡಿ ನಮ್ ಕ್ಲಬ್ಬಿಗೆ, ಅವ್ರಿಗೂ CMS ಕೊಟ್ಟು ನಮ್ ನ್ಯೂಟ್ರಿಷನ್ ಕ್ಲಬ್ಬಿಗೆ ಬರ್ಬೇಕು ಅಷ್ಟೇ ಸಿಸ್ಟಮ್. ಯಾಕಂದ್ರೆ ರಿಸಲ್ಟ್ ಬರ್ಲಿದ್ರೆ ನಮಗೆ ಕೇಳ್ತಾರೆ, ಹರ್ಬಲೈಫ್ ಸರ್ ನಾನು ಕುಡಿದೀನಿ ಅಂತ. ಯಾವ ಹೇಳ್ಕೊಟ್ಟಿದ್ದೀನಿ? ಹರ್ಬಲೈಫ್ ಕುಡಿದ್ರೆ ರಿಸಲ್ಟ್ ಬಂದಿಲ್ವಾ? ಕರ್ಕೊಂಬಲ್ಲಿ ಅಂತ ಹೇಳ್ತಾನೆ. ಯಾರು ಹೆಂಗ್ ಕುಡ್ದವನು ಕರ್ಕೊಂಬಂದು ನೆನೆಸಿ ಕೂರ್ಸಿಲ್ಲಿ 3 ವರ್ಷ ಅಷ್ಟು ನೀ ಶೇಕ್ ಕುಡಿದ್ರೆ ಸರ್ ರಿಸಲ್ಟ್ ಬಂದ್ರೆ ಕರ್ಕೊಂಬಂದ ಹತ್ರ ನಾನು ಬರ್ಸ್ತು ಕರ್ಕೊಂಬಂದು. ಯಾಕೆ ಬರಲ್ಲ ನೋಡ್ತಾನೆ? ಹರ್ಬಲೈಫ್ ಶೇಕ್ ಕುಡಿದು 14 kg ತೂಕ ನಾನ್ ಜಾಸ್ತಿ ಆಗಿನಿ, 22 kg ಇವ್ರ ತೂಕ ಕಮ್ಮಿ ಆಗ್ಯಾರೆ. ನನ್ನ ಮಗ 1 ಅಡಿ ಉದ್ದಾಗಿದ್ದಾನೆ, ನಮ್ಮ ತಮ್ಮ 18 ಕಮ್ಮಿ ಆಗಿದ್ದಾನೆ. ಇವರಿಗೆ ಲೋ BP ಆಗ್ತಾ ಇದೆ, ಅದು ಕಮ್ಮಿ ಆಗಿದೆ. ನಾನು ಕಾಲ್ ಕಟ್ ಮಾಡ್ಬೇಕಂತ ಹೇಳಿದೆ, ಅದು ಸರಿ ಹೋಗಿದೆ. ನಿನಗೆ ಯಾಕೆ ಸರಿ ಹೋಗಿಲ್ಲ? ಇನ್ನೇನು ಸ್ಪೆಷಲ್? ಕೇಳಿಸ್ಕೊಂಡಿಲ್ಲ ನೀನು ಸರಿ ಕುತ್ಕೊಂಡು ಕ್ಲಾಸಲ್ಲಿ ಕೇಳಿಸ್ಕೊಂಡ್ರೆ ಸರಿ ಹೋಗುದು. ನನಗೆಲ್ಲ ಸರಿ ಹೋಗಿದೆ. ಒಂದು ಗಿಡ ಇದೆ ಮನೆ ಮುಂದೆ, ಒಂದೇನೋ ನಮ್ಮಂತೆ ತುಳಸಿ ಗಿಡ ಹಾಕಿದೆ, ನಿಮ್ಮಂತೆ ತುಳಸಿ ಗಿಡ ಹಾಕಿದ್ವಿ ಕರೆಕ್ಟಾ? ನಮ್ಮಂತೆ ತುಳಸಿ ಗಿಡ ಬೆಳೆದಿತ್ತು, ನಿಮ್ಮನೆ ಯಾಕೆ ಬೆಳೆದಲ್ಲ ತುಳಸಿ ಗಿಡ? ಓ, ನೀವು ನೀರ್ ಹಾಕಲ್ಲ ಅನ್ಸುತ್ತೆ, ನೀರ್ ಬೇರೆ ಹಾಕ್ತೀರ ಅನ್ಸುತ್ತೆ. ಭೂಮಿ ಒಂದೇ ನೀರು ಇರೋದು, ಹಂಗೆ ಬಾಡಿ ಎಲ್ಲ ಒಂದೇ, ರೈಟ್? ಇದು ಇಂಪಾರ್ಟೆಂಟ್, ರೈಟ್? ಬೇಜಾರಾಗುತ್ತಲ್ಲ ಅವಾಗ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿ. ಈಗ ಅಮ್ಮ ಕೇಳ್ತೀನಿ ಸ್ವಲ್ಪ, ಮಾಲ್ದಿ ಬಹಳ ಜನ ಕೇಳಿಲ್ಲ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ. ಸೌಂಡ್ ಬರ್ತಾ ಇಲ್ಲ, ಸಾಂಗ್ ಹೇಳ್ಬೇಕು ನೀನು. ನಮಸ್ತೆ. ಕೇಳಿಸ್ತಾ ಇದೆ? ಹಾ ಕೇಳಿಸ್ತದೆ, ಹೇಳ್ರಿ. ಕೋಚಿಗೆ ನಿಮಗೆ ಕೂಸಿಗಿರಣಗೆ ಸರಿ. ಸಾಷ್ಟಾಂಗ ನಮಸ್ಕಾರಗಳ್ರಿ. ನಮಸ್ಕಾರ. ತುಂಬಾ ಶ್ರಮ ಪಡ್ತೀರಿ ಎಲ್ಲರ ಸಲುವಾಗಿ. ತುಂಬಾ ಶ್ರಮ ಪಡ್ತೀನಿ, ನನ್ಗೆ ತುಂಬಾ ಇಷ್ಟ ನೀವಂದ್ರೆ. ಪ್ರೇಮಾ ಮೇಡಮ್ ಅವ್ರಿಗೆ ಒಂದ್ ನಿಮಿಷ ಮಾಲ್ತಿ ಬಾಯ್, ನೀವು ಮಧ್ಯದಲ್ಲಿ ಏನು ಮಾತಾಡ್ಬೇಡಿ. ಅವ್ರು ಕಂಟಿನ್ಯೂ ಆಗಿ ನಾನ್ ಸ್ಟಾಪ್ ಮಾತಾಡ್ತಿರ, ಲಾಸ್ಟ್ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಏನ್ ಹೇಳಿದ್ರು ಅಂತ. ಹೇಳಿ. ನನಗೆ ತುಂಬಾ ಪ್ರಾಬ್ಲಮ್ ಐತ್ರಿ. ನಮಗಳ ಇರಬಾರ್ದು, ಜೀವನ ತುಂಬಾ ಕಷ್ಟ ಐತ್ರಿ. ನನಗೆ ಸತ್ ಹೋಗ್ಬೇಕಂತ ಅನಿಸ್ತಾ ಇತ್ರಿ. ಮಗಳ ಬಂದ್ಕಿಸಿಂದ ನನಗ ಇಲ್ಲಮ್ಮ, ಇಲ್ಲಿ ನ್ಯೂಟ್ರಿಷನ್ ಇದೆ, ಚೆನ್ನಾಗಿದೆ, ಅದು ತಗೋ, ನೀ ಆರಾಮಾಗ್ತಿ ಅಂತ ಹೇಳಿದಳ್ರಿ. ಬಂದು ರಾಜಶೇಖರ್ ಅವರು ಬಂದ್ಕಿಸಿಂದ ಮಗಳಿಗೆ ಕರ್ಕೊಂಡು ಬಂದು ಕೊಟ್ಟು ಹೋದ್ರಿ. ಕೊಟ್ಟು ಬಾಡಿ ಫಾರ್ಮ್ ಮಾಡಿಸ್ಕಿಸಿಂದ ಹೆಂಗ್ ತಗೊಳ್ಳೋದು, ಏನೇನ್ ಮಾಡೋದಿಲ್ಲ ಹೇಳಿದ್ರು. ನನಗೆ BP ಶುಗರ್ ಪ್ರಾಬ್ಲಮ್ ಭಾಳ ಐತ್ರಿ. ನನಗೆ 14 ಕಿಡ್ನಿ ಪ್ರಾಬ್ಲಮ್ ರೀ, ಬ್ಯಾಕ್ ಪೇನ್ ರೀ ಇತ್ರಿ ನನಗೆ. ಅವ್ರು ಮತ್ ಬಂದ್ ಕಿಶಿಂದ ಕೊಟ್ಟು ಹೋದ್ಮೇಲೆ ತಗೊಂಡ್ ದಿವ್ಸ ನನಗ ತುಂಬಾ ಇದು ಬಂತ್ರಿ, ಒಳ್ಳೆ ಇದು ಬಂತ್ರಿ, ಆರಾಮ್ ಅನಸ್ತ್ರಿ. ರಾತ್ರಿ 5 ಸಲ ಯೂರಿನ್ ಹೋಗ್ತಿದ್ದೇನ್ರಿ, ನಿದ್ದೆ ಬರ್ತಾ ಇರ್ಲಿಲ್ಲ. ರಾತ್ರಿ ತುಂಬಾ ತ್ರಾಸ ಆಕಿತ್ರಿ. ಒಂದೇ ದಿನಕ್ಕೆ ನಂಗೆ ತುಂಬಾ ರಿಸಲ್ಟ್ ಬಂತು. ಅದು ಬಟ್ ನಮ್ಮ ಮನೆಯವ್ರಿಗೂ ಕೊಡ್ಸಿದಾರೆ. ನಮ್ಮ ಮನೆಯವರು ನಾವು ಕುಡಿಯೋ ತಗೊಳ್ತಾ ಇದ್ದೀವಿ. ಈಗ ನಾವು 8 ಜನ ತಗೊಳ್ತಾ ಇದ್ದೇವೆ ಮನೆಯಲ್ಲಿ. ನಮ್ಮ ತಂಗಿ, 2 ಹೆಣ್ಮಕ್ಳು, ಮೊಮ್ಮಗಳು ಎಲ್ಲಾರು ಕೂಡಿ 8 ಮಂದಿ ತಗೊಳ್ತಾ ಇದ್ದೀವಿ. ಈಗ ತುಂಬಾ ಆರಾಮಿದ್ದೀವ್ರಿ, ಚೆನ್ನಾಗಿದ್ದೀನಿ ಸರ್. ಈಗ ವಯಸ್ಸು ಎಷ್ಟು ನಿಮ್ಗೆ? ನನಗೆ 75 ರೀ. 75. BP ಶುಗರ್ ಬಂದ್ ಎಷ್ಟು ವರ್ಷ ಆಗಿತ್ತು ನಿಮ್ಗೆ? BP ಬಂದ್ರಿ 14 ವರ್ಷ 20 ವರ್ಷ ಆಗಿತ್ರಿ. ಶುಗರ್ ಬಂದ್ 14 ವರ್ಷ ಆಗಿತ್ರಿ ನನಗೆ. ಮತ್ತೆ ಇಷ್ಟು ವರ್ಷ ಮತ್ತೆ ಬಂತಲ್ಲ, ನೀವು ಅದು ನಾರ್ಮಲ್ ಆಗಿಲ್ಲ? ನಾರ್ಮಲ್ ಆಗ್ಲಿಲ್ರಿ, ನಿದ್ದೆ ಬರ್ತಿದ್ದಿಲ್ರಿ, ಬ್ಯಾಕ್ ಪೇನ್ ಇತ್ತು, ಎಲ್ಲಾ ಇತ್ತು, ತುಂಬಾ ತ್ರಾಸ ಇತ್ರಿ ನನಗೆ. ಮಗಳು ಹೇಳಿದ ಕೂಡಲೇನ ಇಲ್ಲಮ್ಮ ಇದು ತಗೊಂಡಿ ಚೆನ್ನಾಗ್ ಆಗ್ತಿ, ವಿಜಯಲಕ್ಷ್ಮಿ ಹೇಳಿದಳ ತಗೊಳಮ್ಮ ಚಲೋ ಆಗ್ತದ ಅಂತ ಹೇಳಿದಳ್ರಿ.
ಆಕಿ ತಗೊಂಡ್ 1 ತಿಂಗಳಿಗೆ ನಾ ತಗೊಂಡ್ ಈಗ 1 ವರ್ಷ ಆಯ್ತು ನಾನು ತಗೊಳಕಿತ್ರಿ. ತುಂಬಾ ಆರಾಮ ಇದ್ದೆ. ನಮ್ಮ ಮನೆಯವ್ರಿಗೂ ಹೊಟ್ಟಿ ಉಬಾರ ಆಗ್ತಿತ್ರಿ, ಕಿಡ್ನಿ ಪ್ರಾಬ್ಲಮ್ ಇತ್ರಿ, ಹಾರ್ಟಿನ್ ಪ್ರಾಬ್ಲಮ್ ಇತ್ರಿ. ಅವ್ರಿಗೂ ಆರಾಮ ಆಗಿದ್ರಿ ನಮ್ಮ ಮನೆಯವ್ರಿಗೂ. ರೈಟ್. ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ಏನಾಗಿತ್ತು ಅವರಿಗೆ? ಅವ್ರ ಕಿಡ್ನಿ ಪ್ರಾಬ್ಲಮ್ ಇತ್ರಿ, ಬಾವು ಬಂದಿತ್ತು ಕಿಡ್ನಿ ಮೇಲೆ. ಕಿಡ್ನಿ ಮ್ಯಾಗ ಬಾವು ಬಂದಿತ್ತು. ಬಂದಿತ್ರಿ. ಎಲ್ಲ ಎಕ್ಸ್ರೇ ಅವು ಎಲ್ಲ ತೆಗೆಸಿ ಹೇಳಿದ್ರು ಬಾವು ಬಂದದ ಅಂತ ಹೇಳಿದ್ರಿ. ಎದಿಗೂ ಬಾವು ಬಂದಿತ್ತು. ಎದಿ ಒಳಗ ಇದ್ರ ಮ್ಯಾಗ ಬಾವು ಬಂದಿತ್ರಿ. ಹಿಂಗಾಗಿ ಅದು ಎಕ್ಸ್ರೇ ಅದು ಎಲ್ಲ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿ ಹೊಟ್ಟಿ ಉಬ್ತಿತ್ರಿ, ಪಾಯಿಲ್ಸ್ ಇತ್ತು. ಹಿಂಗಾಗಿ ಎಲ್ಲ ಚೆನ್ನಾಗಿ ಈಗೆಲ್ಲ ಚೆನ್ನಾಗಿ ಆಗಿದ್ರಿ. ಅವರು ಆರಾಮಿದ್ದಾರೆ. ಈಗ ಆರಾಮಾಗಿವ್ರಿ ಸರ್. ಅಲ್ಲ, ಇಬ್ರು ಶೇಮ್ ಕುಡಿತೀರಾ? ಶೇಕ್ ಬೇರೆ ಬೇರೆ ಕುಡಿತೀರಾ? ಇಬ್ರು ಶೇಕ್ ಕುಡಿತೀರಿ? ಬೆಳಗ್ಗೆ ಫ್ರೆಶ್ ಒಂದ್ ಶೇಕ್ ಕುಡಿತೀರಿ? 2 ಗ್ಲಾಸ್ ಕುಡಿತೀವ್ರಿ ಮುಂಜಾನೆ. ಅವ್ರ 2 ಗ್ಲಾಸ್, ನಾ 2 ಗ್ಲಾಸ್ ಕುಡಿತೀವಿ. ಆಮೇಲೆ 9ಕ್ಕೆ ಅಪ್ರೇಶ್ ಕುಡಿತೀವ್ರಿ. ಶೇಕ್ ಕುಡಿತೀರಿ? ಶೇಕ್ ರೀ, ಶೇಕ್ ಆಮೇಲೆ ಶೇಕ್ ಕುಡಿತೀವ್ರಿ. ಮೊದಲ ಅಪ್ರೇಶ್ ಕುಡಿತೀವ್ರಿ. 2 ಫ್ರೆಶ್ ಕುಡಿದು ಒಂದ್ ಶೇಕ್ ಕುಡಿದು ನಿಮಗೆ ಬಿಪಿ ಕಮ್ಮಿ ಆಗಿದೆ. 20 ವರ್ಷದ ತನಕ ಬಿಪಿ ಕಮ್ಮಿ ಆಗಿ ನಾರ್ಮಲ್ ಆಗಿದೆ. ಅವರಿಗೆ ಪೈಲ್ಸ್ ನಾರ್ಮಲ್ ಆಗಿದೆ, ಕಿಡ್ನಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ. ಆಗಿದ್ರಿ, ಆರಾಮ ಆಗಿದ್ರಿ. ಮತ್ತು ಹೋಗಿ ಮಾಡ್ಸಿದ್ವಿ ಸರ್. ಅವ್ರ ಏನ್ ಈಗ ಪ್ರಾಬ್ಲಮ್ ಇಲ್ಲ, ನೀವು ಅಗ್ದಿ ನಾರ್ಮಲ್ ಆಗ್ಯದ, ಆರಾಮಾಗಿರಿ ಅಂತ ಹೇಳಿದಾರೆ. ಡಾಕ್ಟರ್ ತೋರಿಸ್ಕೊಂಡ ಬಂದಿವ್ರಿ. ಅಂದ್ರೆ ಏನು ಗೊತ್ತಾ, ಈ ಶೇಕ್ ಕುಡಿದ್ರೆ ಬಿಪಿ ಕಮ್ಮಿ ಆಯ್ತು, ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಕಮ್ಮಿ ಆಯ್ತು. ಇದೆಲ್ಲ ಒಂದೇ ಶೇಕ್ ಅಲ್ಲಿ ಸರಿ ಹೋಗುತ್ತಾ? ಕಡಿಮೆ ಆಗುತ್ತೇರಿ. ತುಂಬಾ ಶಕ್ತಿ ಇದ್ರಿ ಇದ್ರೊಳಗ್ರಿ, ಶೇಕ್ ಒಳಗ್ರಿ ತುಂಬಾ ಶಕ್ತಿ ಇದೆ. ಆರಾಮ ಆಗುತ್ತೇರಿ. ದವಾಖಾನೆಗೆ ಹೋದ್ರೆ ಏನೋ ಆರಾಮ ಆಗುದಿಲ್ರಿ, ಅಷ್ಟಕ್ಕಷ್ಟೇ ರೀ ಅದು. ಇಲ್ಲಿ ಬರ ಮುಂಚೆ ನೀವು ಟ್ಯಾಬ್ಲೆಟ್ಸ್ ತಗೊಳ್ತಿದ್ರ? ಗೋಲಿ ತಗೊಳ್ತಿದ್ರ? ತಗೋತಿದ್ದೀವ್ರಿ, ಗುಳಿಗೆ ತಗೋತಿದ್ವಿ. 4-5 ಗುಳಿಗೆ ತಗೋತಿದ್ದೀವ್ರಿ. BP ಗೆ, ಶುಗರ್ಗ, ಬ್ಯಾಕ್ ಪೇನ್ಗ ಎಲ್ಲಾ ತಗೊಂಡು ಮೈ ಎಲ್ಲಾ ಬಾವು ಬಂದ್ ಬಿಟ್ಟಿದ್ವಿ. ತುಂಬಾ ಶಕ್ತಿ ಮುರಿದ್ ಬಿಟ್ಟಿತ್ರಿ ನನಗೆ. ಹಿಂಗಾಗಿ ಇರಬಾರ್ದಪ್ಪ ಜನ್ಮ ಬೇಡ ಅಂತ ಅನ್ಸ್ತಿತ್ರಿ ನನಗ. ಯಾವಾಗ ನಾವು ಶೇಕ್ ಮತ್ತ ಅಪ್ರೇಶ್ ತಗೊಂಡಿವಲ್ರಿ, ಆರಾಮಾಗಿದ್ದೀವ್ರಿ, ಚೆನ್ನಾಗ್ ಅನ್ಸ್ತೀವಿ. ನೀವು ಇವಾಗ ಗುಳಿಗೆ ತಗೊಳ್ತಾ ಇಲ್ಲ? ಇಲ್ರಿ, ಇದರ್ದೊಂದ BP-ದೊಂದ್ ತಗೋತೀನ್ರಿ, ಶುಗರ್ದ ಏನ್ ತಗೊಳೋದಿಲ್ರಿ. ನಾರ್ಮಲ್ ಅಂತ ಡಾಕ್ಟರ್ ಹೇಳ್ಯಾರ್ರಿ. BP ಬಂತು, ಒಂದೇ ತಗೋತೀನಿ ಟ್ಯಾಬ್ಲೆಟ್. ನೀವೇನಾದ್ರು ವೆಯ್ಟ್ ಲಾಸ್ ಆದ್ರೆ ತೂಕ ಕಮ್ಮಿ ಮಾಡಿಕೊಂಡ್ರೆ? 6 kg ತೂಕ ಕಡಿಮೆ ಆಗಿದ್ರಿ. ನಮ್ಮ ಮನೆಯವ್ರಿಗೂ 6 kg ಕಡಿಮೆ ಆಗಿದ್ರಿ. ಈಗ ನಾನು 45 kg ಇದ್ದೇನ್ರಿ ನಾನು. 55 kg ಇದ್ದೇನ್ರಿ. 55. ಕೇಳಿಸುತ್ತಾ? ಅಂದ್ರೆ 20 ವರ್ಷ ಇರ್ತಕ್ಕಂಥದನ್ನ ಇದೇ ಒಂದ್ ಶೇಕ್ ಕುಡಿದು ಇದನ್ನೇ ಹೇಳೋದು ಗೊತ್ತಾ? ನಿಮ್ ಮನೆ ಮುಂದೆ ನೀವು ತುಳಸಿ ಗಿಡ ಹಾಕಿದ್ರು ನೀರ್ ಹಾಕ್ಬೇಕು, ನಮ್ಮಂತೆ ತುಳಸಿ ಗಿಡ ಇದ್ರು ನೀರ್ ಹಾಕ್ಬೇಕು, ನಿಮ್ಮಂತೆ ಮಾವಿನ ಗಿಡ ಹಾಕಿದ್ರು ನೀರ್ ಹಾಕ್ಬೇಕು, ನಮ್ಮಂತೆ ಹಾಕಿದ್ರು ನೀರಿಗೆ ಬೆಳೆಯೋದು. ಹಂಗೆ ಮಗ ಇದ್ರು ಪೌಷ್ಟಿಕ ಆಹಾರ ಬೇಕು, ಮಗಳಿದ್ರು ಪೌಷ್ಟಿಕ ಆಹಾರ ಬೇಕು, ಅಪ್ಪ ಇದ್ರು ಪೌಷ್ಟಿಕ ಆಹಾರ ಬೇಕು. ಇದು ಪೌಷ್ಟಿಕ ಆಹಾರ ಅಷ್ಟೇ, ನ್ಯೂಟ್ರಿಷನ್. ಅಜ್ಜಿಗೆ ಬೇಕು, ತಾತಗೆ ಮುತ್ತಾತ ಎಲ್ಲರಿಗೂ ಈ ಶೇಕ್ ಬೇಕು. ಕಾಯಿಲೆ ಬಂದವರಿಗೆಲ್ಲ ಈ ಶೇಕು. ಕಾಯಿಲೆ ಬರ್ಲಿ, ಕಾಯಿಲೆ ಬರದೆ ಇರ್ಲಿ, ಇದು ಚೆನ್ನಾಗಿರಕ್ಕೆ ಬೇಕು. ಓಕೆ, ಇದನ್ನ ಯಾವ ಏಜ್ ಅವರು ನೋಡಿ, 70 ವರ್ಷ 80 ವರ್ಷದವರು ಇವ್ರು ಕೂಡ ಶೇಕ್ ಕುಡಿದು 20 ವರ್ಷದಕ್ಕಂತ BP-ಯನ್ನ, ಶುಗರ್ ನಾರ್ಮಲ್ ಮಾಡ್ಕೋಬಹುದು, ಕಿಡ್ನಿಯನ್ನ ನಾರ್ಮಲ್ ಮಾಡ್ಕೋಬಹುದು. ಅಂದ್ರೆ ನಾನೇನು ಇವ್ರ ಮನೆಗೆ ಹೋಗಿ ನಾನು ಚೆಕ್ ಮಾಡಿಲ್ಲ, ಇಲ್ಲಿ ನಾನು ಯಾವ್ದು ಗದಗ ಹೋಗಿಲ್ಲ, ಅವ್ರು ಚೆಕ್ ಮಾಡಿಲ್ಲ. ಅವ್ರ ಮಗಳಿಗೆ ಕೊಟ್ಟು ಕ್ಲಾಸಿಗೆ ಕುತ್ಕೊಂಡು ಕ್ಲಾಸಲ್ಲಿ ಕೇಳಿಸ್ಕೊಂಡು ಅವ್ರು ಸರಿ ಮಾಡ್ಕೊಂಡಿರೋದು. ಅದಕ್ಕಾಗಿ ಕ್ಲಾಸಿಗೆ ಬರಬೇಕು. ಮತ್ತೆ ಅವ್ರು ಹೇಳ್ತಾರೆ, ತುಂಬಾ ಜನ ಹೇಳುವಾಗ ಅವ್ರು ಹೆಂಗ್ ಸರಿ ಮಾಡ್ಕೊಂಡ್ರು, ನಾನು ಸರಿ ಮಾಡ್ಕೋಬೇಕಂತ ಅನ್ಸ್ಬೇಕು ನಿಮ್ಗೆ. ಇದು ಮ್ಯಾಟ್ರ್. ರೈಟ್? ಅರ್ಥ ಆಗ್ತಾ ಇದೆಯಾ? ಹಂಗೆ ಸ್ವಲ್ಪ ಕೇಳ್ಬಿಡ್ತೀನಿ, ಕೇಳಿದ್ ಬಹಳ ದಿನ ಆಯ್ತು. ಹೇಳ್ರಿ, ಗಂಡ ಹೆಂಡತಿ ಇಬ್ರು, ಕರಿಬಸಮ್ಮ, ಪ್ರಕಾಶ್.
ಪಟಪಟ ಅಂತ ಹೇಳ್ಬೇಕ್ರಿ, ಇಬ್ರು ಏನ್ ಚೆನ್ನಾಗಿ ಮಾಡ್ಕೊಂಡೆ ಅಂತ. ನಾನು ಲೇಟ್ ಮಾಡ್ಬೋದು, ಫುಲ್ ಹೇಳ್ಬೇಕು ಸ್ಟೋರಿ ಹೇಳಿ ಪಟಪಟ ಅಂತ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ನಾನು ಈ ಕಮ್ಯುನಿಟಿಗೆ ಬಂದ್ಬಿಟ್ಟು ಈಗ 2.5 ತಿಂಗಳಾಯ್ತು ಸರ್. ಈಗ ಓಕೆ. ಡೈಲಿ ಬೆಳಗ್ಗೆ ಎರಡು ಅಫ್ರೆಶ್ ಒಂದು ಶೇಕು ತಗೊಂತಾ ಇದೀನಿ. ನಾನು ಸುಮಾರು 8 ರಿಂದ 10 ವರ್ಷದಿಂದ ಶುಗರ್ ಟ್ಯಾಬ್ಲೆಟ್ ಆಮೇಲೆ BP ಟ್ಯಾಬ್ಲೆಟ್ ತಗೊಂತಾ ಇದ್ದೆ ಸರ್. ಈಗ 2.5 ತಿಂಗಳಲ್ಲಿ ನಾನು ಅಫ್ರೆಶ್ ಶೇಕ್ ತಗೊಳ್ಳೋದ್ರಿಂದ ಪೂರ್ತಿ ನನಗೆ BP ಶುಗರ್ ನಾರ್ಮಲ್ ಬಂದಿದೆ ಸರ್. ಫುಲ್ ಬ್ಯಾಕ್ ಪೇನ್ ಇತ್ತು ಸರ್.